ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ ಎಕರೆ ಬಡ್ಡಿ ಅದಲು ಬಿಡುದಿಲ್ಲ ಎಕರೆ ಬಡ್ಡಿ ಬಾಜು ಮನ್ಯಾಗ ಬಾರಿ ಕೆಂಪನ ಪಟ್ಟಿ ಬಾಜು ಮನ್ಯಾಗ ಬಾರಿ ಕೆಂಪನ ಪಟ್ಟಿ ಅದಲು ಬಿಡುದಿಲ್ಲ ಎಕರೆ ಬಡ್ಡಿ ಅದಲು ಬಿಡುದಿಲ್ಲ ಎಕರೆ ಸಿಗಬಾರ್ದ ಸಿಕ್ಕರ ಒಂದಾರ ಏನ್ ಕಾಲ ಬಂತ್ರಿ ವಿಜ್ಞಾನ ಕಾಲ ಅಂತೀವಿ ಡಿಜಿಟಲ್ ಇಂಡಿಯಾ ಅಂತ ಹೆಸರು ಬಂತ್ರಿ ಈ ಹಿಂದೂಸ್ತಾನಕ್ಕ ಈ ವಿಜ್ಞಾನ ಯುಗದಲ್ಲಿ ಸುಜ್ಞಾನಿ ಆಗೋದು ಇಡೀ ಜಗತ್ತನ್ನೇ ತೋರಿಸೋದು ಬಂತ್ರಿ ಈ ತಂತ್ರಜ್ಞಾನದಿಂದ ಅದಕ್ಕೆ ಇದಕ್ಕ ಕಲಿಕಾಲ ಅಂದ್ರು ನಮ್ಮ ಜ್ಞಾನಿಗಳು ಇರ್ಲಿ ಇರ್ಲಿ ಎಲ್ಲ ಕಾಲಕ್ಕೆ ತಕ್ಕಂತೆ ನಡೀತೈತಿ ಆದ್ರ ನಮ್ಮಂತ ಹ್ಯಾಂಡ್ಸಮ್ ಇರೋ ಹುಡುಗರ್ಗೊಂದು ಹುಡುಗಿ ದೊರಕುದು ಬಾಳ ದುರ್ಲಭ ಆಗೈತ್ರಿ ಬಾಳ ದುರ್ಲಭ ಆಗೈತಿ ಬಂದ್ರಮ್ಮವನ ಬುಲೆಟ್ ಗಾಡಿ ಕೆಳ ಪಟ್ಟ 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 ಮನ್ಯಾಗ ಬಾರಿ ಐತಿ ಕಂಪನ ಪಟ್ಟಿ ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ ಅದಲು ಬಿಡುದಿಲ್ಲ ಎಕರೆ ಬಡ್ಡಿ ಅದಲು ಬಿಡುದಿಲ್ಲ ಎಕರೆ ಬಡ್ಡಿ ಡ್ರೆಸ್ ಮಾತ್ರ ಅವನವನ ಫುಲ್ ಗೆಚ್ಚಿರ್ಬೇಕ ಹೌದು ನೀ ಹೇಳೋ ಕೆಲಸ ಎಲ್ಲ ಫುಲ್ ಅಕ್ಕಿ ಆಗಿರ್ಬೇಕ ಹಾ ಆಯ್ತಾ ಹಂಗಾದ್ರ ಇಡ್ಲೆ ಹಾ ಇಡ್ತೀನಿ ನೋಡ ಕೆಂಪು ಬಟನ್ ಕಾಣಕತ್ತೈತಿಲ್ಲ
ಒತ್ತದನ್ನ ಇಡ್ತೀನಿ ನೋಡ್ರಿ. ತಡ್ರಿ ಬಾಯಾರ ಯಾಕೆ? ಎದ್ರಾಗ ಇಟ್ಟ ಕಣಜಿರ್ಗಿ ಕಡಿಸ್ಕೊಂಡ ನಮ್ಗೆ ಹಾಯ್ದ ಎಡಕ್ ಮುಗಿತಡ್ರಿ. ಓಯ್ ಯಾವ ನೋಡಿ ಸುಡುಗಾಡ್ ಸೇದ್ದ ಯಾಕ ದಾರ ಹೋಗೋ ಹುಡುಗಿಯರಿಗೆ ಹೆಂಗ ಮಾತಾಡಕತ್ತಿಯಲ್ಲ ಯಾಕ ಯಾರ ನೀನು? ನಾನ ಇಡೀ ಜಗತ್ತನ್ನೇ ಒಂದೇ ಅಂಗಲ್ಲಿ ತೋರಿಸಿ ಲವ್ ಸ್ಟೋರಿ ಮಂದಿ ತೇಲಿ ಕೆಡಿಸಿ ಜ್ಞಾನವಂತರಿಗೆ ಹಾದಿ ತೋರಿಸಿ ಕತ್ತಲಿಗೆ ಬೆಳಕು ಕೊಡು ಅರುಣದೇವ. ಹೌದಾ? ಅಷ್ಟೇ ಅಲ್ಲ ಮತ್ತೆ? ನಿಮ್ಮಂತರ ಕೈಯಾಗ ಕಿವ್ಯಾಗ ಕೊಡವ ಅರು ಕಿರಣ ಅಂತ ಲೇ ಹುಡುಗಿ. ಏಯ್ ಬೆಲ್ಲಿಲ್ಲದ ಹುರ್ನ ಏನ್ ಕೊಡ್ತಿ ಇಟ್ಕೊಳಕ? ಏನೂ ಇಲ್ಲೋ ಮಾರಾಳ, ನಾ ಏನ್ ಇಟ್ಕೊಳಕ್ ಕೊಡ್ಲಿ? ಮತ್ತೆ? ಈಗೇನ ಕೈಯಾಗ ಹಿಡ್ಕೊಂಡ ಹಲೋ ಅಂತ ಮಾತಾಡ್ತೀವಲ್ಲ ಫೋನ್, ಅದನ್ನ ನಿತ್ಯ ಮಾರಾಟ ಮಾಡವ ನಾನು, ಅದನ್ನ ಕೊಡ್ಲೇನಂದೆ. ಓ ಹಿಂಗಂದ್ಯಾ? ನಾ ಬೆರ್ನ ತಿಳ್ಕೊಂಡಿದ್ದೆ. ಅಲ್ಲಲೇ ಹುಡುಗಿ, ನಿನಗ್ ತಿಳಿಲಿಕ್ಕಂದ್ರ ನಾ ತಿಳಿಸ್ಕೊಡ್ತೀನಲ್ಲ. ಅಂದ್ರ ನೀ ಮೊಬೈಲ್ ಸೆಟ್ ಮಾರೋ ಅಂದಂಗಾತ. ಮೊಬೈಲ್ ಸೆಟ್ ಯಾಕ, ನಾನಾ ತರದ ಸಿಮ್ ಕಾರ್ಡ್ ಸಹಿತ ಕೊಡ್ತೀನಿ. ಅದ್ರಾಗ ನಿಮ್ಮಂತವ್ರ ಕದ್ದಿಲೆ ಮಾತಾಡೋ ಹುಡುಗಿಯರಿಗಂತೂ ಸಿಮ್ ಕಾರ್ಡ್ ಕೊಡಾಕ ಎತ್ತಿ ಕೈಯಿಂದ ನಾನು. ಜಾಸ್ತಿ ಮಾರ- ಅಂದ್ರ ಹೌದು ಅದ್ಯಾವ್ದು ಕದ್ದಿಲೆ ಮಾತಾಡೋದಂದಿಲ್ಲ ಯಾವ್ದು? ಗದ್ದಿಲೆ ಮಾತಾಡೋದು ನಂತರ ಕೊಡ್ತೀನಿ. ಸದ್ದಿಲ್ಲದ ನಿನ್ನ ಹೆಸರೇನು? ನನ್ನ ಹೆಸರಿನಾಗ ಹೆಸರಿಲ್ಲ, ನನಗ ಶಾರು ಅಂತಾರ. ವಾರೇ ವಾಸ್ ಯಾರು? ಏನು ಚಂದ ಐತಲ್ಲ ನಿನ್ನ ಹೆಸರು, ಭಾರಿ ಐತಲ್ಲ ನಿನ್ನ ಕಂಠದ ಶುರು. ಈ ನಿನ್ನ ಸೌಂದರ್ಯದಲ್ಲಿ ಎಳ್ಳಷ್ಟು ಇಲ್ಲ ಕಸರು. ತಗೋ ಈ ಫೋನು, ನಿನಗಾಗಿ ಕೊಡ್ತಾ ಇದ್ದೀನಿ. ನನಗಾಗಿ ನೀ ಬೆಳ್ಳತನ ಮಾತಾಡಕ್ ಕೊಡ್ತೀನಿ. ಈ ಫೋನು ಫ್ರೀ. हे प्रभु, हे हरि राम कृष्ण जगन्नाथ प्रेमानंद, ये क्या हुआ? गलाव में पानी आ गया। ಏ, ಕ್ಯಾ ಹುವಾ? ಕುಚ್ ಭೀ ನಹೀ ಹುವಾ. ಹೌದು ಇರ್ಲಿ ಬಿಡಿ, ಇದಕ್ಕೆ ಎಲ್ಲೆಲ್ಲದ ಗೇರ್. ಅಲ್ಲೇ ಹುಡುಗಿ, ಅದನ್ನ ಮೈ ತುಂಬ ಹೆಚ್ಚಕ್ಕೆ ಬ್ಯಾಡಲಿ. ಇದು ಕನ್ನಡದ ತೇರು. ಹೆಚ್ಚಗಾಕಿದೇನ್ ಬಾಳೆ ನಾನು ಅದ ಹೆಚ್ಚಾಕ ಹೋಗ್ಬೇನೆ. ಸಿನೆ? ಇದು ನನ್ನ ಊರು ಹಾನಾಪುರ ಅಂತ. ಹಿಂಗನ? ಹೌದಾ? ಅಂತೂ ಗಾಡಿಗೆ ಡೀಸೆಲ್ ತುಂಬಿಕೊಂಡು ಕೈಯಾಗ ಗೇರ್ ಹಿಡ್ಕೊಂಡು ಚಾಲು ಮಾಡಕ ನಿಂತಿ ಅಂದಂಗ ತಯಾರ. ಅಲ್ಲಲೇ ಶಾರು, ನೀ ಹೂ ಅಂತ ತಡ ಯಾಕ? ಬಾಜಾ ಭಜಂತ್ರಿ ತರಿಸಿ ಮನಿ ಮುಂದಂದ್ರ ಹಾಕಿಸಿ ನಾನಾ ತರದ ಅಡಿಗೆ ಮಾಡಿಸಿ ನಿನ್ನ ಅರಿಸಿನ ಹಸಿಮೆನೆ ಮೇಲೆ ಕುಂದ್ರಿಸಿ ನಿನ್ನ ಕೊರಳಿಗೆ ತಾಳಿ ಕಟ್ಲಿಕ್ಕಂದ್ರ ನನ್ನಪ್ಪ ಹುಟ್ಟಿದ ಮಗನ ಅಲ್ಲಲೇ ನಾನು ಹುಡುಗಿ. ನನ್ನ ಮನ್ಯಾಗ ಅದಳ ಮಲತಾಯಿ ಮಹಾಕಾಳಿ. ಈ ಸುದ್ದಿ ನಮ್ಮ ಅಪ್ಪಗ ಬೀಸಿದ್ರ ಬೀಸುತ್ತ ಸುಂಟರ್ ಗಾಳಿ ಅಂದಂಗ ಜಲ್ದಿ ಚಾಲು ಮಾಡಲ್ಲ. ಬಂಗಾರ ಮಾಯನೆ ಶಿವಲ್ಲಿ ಮಾಣಿಕ್ಯ ಮಾಯನೆ. ವಾಟಿಕ ಶಾಮ ಹಚ್ಚಿ ತಳದಳ ಏನ ಚಂದನಾರ ತವ ಕೂದಲ. ಕರಿಯಾಗಿ ಹರಿಗಿತ್ತುಗಳಿಗೆ
ಹೆಂಗಾರ ಇವನ ಅವನವನು ಮಳ ಮಾಡಿ ಮದಿ ಮಾಡ್ಕೊಂಡ್ರಾತ ಎಲ್ಲ ರಾಧಿಯ ನನ್ನ ಮಾವ ಹೆಂಗ ರಾಧಿಯ ನನ್ನ ಮಾವ ನನ್ನ ಮರತೆಂಗ ನೀನಿರತೆ ಮಾಡಿದ ಪ್ರೀತಿಯ ನೀ ಮರತೆ ಅಕ್ಕಿ ಹಾಕೊಂಡನ ಹೋಗುವಾಗ ಕಲೀನು ನಿಂತಿದ್ದು ಸಂಧ್ಯಾಗ ಅಕ್ಕಿ ಹಾಕೊಂಡನ ಹೋಗುವಾಗ ಕಲೀನು ನಿಂತಿದ್ದು ಸಂಧ್ಯಾಗ ಬಿಟ್ಟು ಹೋಗಬೇಡ ಗೆಳೆಯ चमचमा चम्माजे बगेरी जोड़ी तुम्हारी चल तोड़ी चमचमा चम्माजे बगेरी जोड़ी तुम्हारी चल तोड़ी 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 कनकना कनवाजे बगेरी जोड़ी तुम्हारी चल तोड़ी कनकना कनवाजे बगेरी जोड़ी ಬ್ಯಾಡಂತ ಬಿಟ್ಟಿನ ಸುಮ್ಮನೆ ನಿನ್ನ ಮದ್ವಿ ಹಂದರದಾಗ ಬಂದು ಮಾಡಿ ಅವಮಾನ ಇಬ್ಬರು ಕುಡಿ ತಪ್ಪೊಂದ ಮನ್ನಗ ತೋರಿ ಹರ್ದ ಹೋದ ನಿನ್ನ ಮಗತಾನ ಬ್ಯಾಡಂತ ನನ್ನ ಬೆಸ್ಟಿ ಕೈ ಮುಗ್ದ ಹೇಳೇಳ ಮೆಟ್ಟುವ ಚಪ್ಪಲ ಹರ್ಕಂತ ಬಿಟ್ಟೆ ನನ್ನ ಹೆಜ್ಜೆಗಿಂತ ನಿನ್ನ ಬುದ್ಧ ಹೋದ ಹೋಗಲ ನೋಡೆ ನೀ ಯಾರ ನೀ ಯಾರ ನೀ ಯಾರ ಯಾವ ನಿನ್ನ ಬೋರ ಕಟ್ಟಿಗೆ ನೀ ಎನ್ನ ತೋರ ಕುಣಿಯಾಗ ಬಂದೆ ನಮ್ಮ ಊರಾಗ ಹೀಗೆ ಆಟ ಹತ್ತಿ ಮಂಡ್ಯಾಗ ಕುಣಿಯಾಗ ಬಂದೆ ನಮ್ಮ ಊರಾಗ ಹೀಗೆ ಆಟ ಹತ್ತಿ ಮಂಡ್ಯಾಗ ಹತ್ತಿ ಬರ್ತಿದ್ದೆಲ್ಲ ಹುಡುಗ ಹತ್ತರ ಬಸ ಬಂದ ಇಳಿಯುತ್ತಿದ್ದ ಹುಡುಗ ಬಾದಾಮಿ ಕಸ ಹತ್ತಿ ಬರ್ತಿದ್ದೆಲ್ಲ ಹುಡುಗ ಹತ್ತರ ಬಸ ಬಂದ ಇಳಿಯುತ್ತಿದ್ದ ಹುಡುಗ ಬಾದಾಮಿ ಕಸ ಇದನ್ನು ನೋಡಿ ಬೆರಗಾಗಿ ನಿಂತು ಮನಸ್ಸಿಗಾತ ತ್ರಾಸ ಮೈಯ ಮಾಟಕ ಕಣ್ಣ ನೋಟಕ ಆಗ್ಯಾರ ದಾರಿ ಹೆಣ ಒಂದು ಎರಡು ಮೂರ ಏಳ ನಿನ್ನ ಹೆಸರ ನಾಲ್ಕು ಐದು ಆರ ಏಳ ನಿನ್ನ ಊರ ಒಂದು ಎರಡು ಮೂರ ಏಳ ನಿನ್ನ ಹೆಸರ ನಾಲ್ಕು ಐದು ಆರ ಏಳ ನಿನ್ನ ಊರ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತೆ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತೆ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತೆ ನನ್ನ ಮರೆತು ನೀ ಹೆಂಗೆ ಇರತಿ ಈ ಜೀವನ ಹೆಂಗೆ ನನ್ನ ಮರೆತು ನೀ ಹೆಂಗೆ ಇರತಿ ಈ ಜೀವನ ಹೆಂಗೆ ಕಳೆದಿ ಅತ್ತಿ ಅಳಿಯಾಗ ಜೀವ ಕತ್ತಿ ಕರಕಿಗ ಜೀವ ಅತ್ತಿ ಅಳಿಯಾಗ ಜೀವ ಕತ್ತಿ ಕರಕಿಗ ಜೀವ ಅರುಣಾಗ ಜೀವ ಇನ್ನಾರು ಅರುಣಾಗ ಜೀವ ಏನೋ ಹುರುಮಿಸಿ ಹುಡುಗ ಏನಿದೆ ನಿನ್ನ ಹಾಡಿನ ಮಜಾ ಸಿರಿ ಏನು ಹುಡುಗ ಇದೀಗ ಅವ್ನ ಮನಿ ನೋಡಂತೀಯೋ ಏನ್ ನಿನ್ನ ಕೈಯಾಗ ಹಿಡಿದವ್ರ ಗುಣಿ ನೋಡಂತೀಯ ಹಂಗಲ್ಲ ಶಾರು ಇವೆಲ್ಲ ಹಿಂದಿನ ಜನಪದ ಹಾಡು ನನಗ ಬ್ಯಾಡಲ್ಲಿ ಈ ಪಾಡು ಈಗ ನಮ್ದೊಂದು ಎಮ್ಮೆ ಕಳೆದೈತಿ ಅದನ್ನ ಹಾಡ್ಕೊಂತ ಹುಡ್ಕಾಕ ಬಂದಿಲ್ಲಿ ಶಾರು ಅಲ್ಲ ಎಮ್ಮಿ ಕಟ್ಟಾಕ ಕಂಡಿರ್ಲಿಕ್ಕಂದ್ರ ಯಾಕೆ ಮಾಡ್ಬೇಕು ಈ ಹಾಳು ಬಾಳೆವು ಕೆಟ್ಟ ಮಾತಾಡಿದ್ ನೋಡ್ ಶಾರು ಅಡ್ಗಿ ಮಾಡಾಕ ಒಲಿಬೇಕು ನಿನ್ ಮಾತ್ ಕಲಿಯಾಕ ತೆಲಿಬೇಕು ಹೌದು. ಇನ್ಮ್ಯಾಗ ನೀನ್ ಕೂಡಿ ಒಂದೊಂದ ಕಲಿತೀನಿ ಏ ಕಬರ್ಗಡಿ ಹಳೆ ಕಬರ್ಗಡಿ ಆ. ಏನದು ನನ್ ಕೂಡ ಕೂಡಿ ಒಂದೊಂದು ತಿಳ್ಕೊಬೇಕಾಗಿರೋದು ಏನದು ಗಂಡಿಗೆ ಹೆಣ್ಣು ಜೋಡಾಗಿ ಸಂಸಾರದ ಕೆಸರ ಮೈಗೆಲ್ಲ ಹತ್ತಿಸಿ
ಚಿಲಿಪಿಲಿ ಅಂತ ಮನೆ ತುಂಬಾ ಮಕ್ಕಳಾಗಿ ಲಾಲಿ ಹಾಡಬೇಕಾಗಿತ್ತ ಮುಂದಾಗೋ ಮಕ್ಕಳಂತ. ಹೌದು, ನಿನ್ ಮದುವೆ ಯಾವಾಗ? ಮದುವೆ ಅದ್ಯಾರಿ ಬೇಕಾಗಿತ್ತು ಮಾರಾಯ? ಲಗ್ನ ಅಂದ್ರ ದೊಡ್ಡದ ವಿಘ್ನ ಇದ್ದಂಗ. ಯಾಕಂದ್ರ ಗಂಡನ್ ಕೂಡ ಹೊಡಸ್ಕೋಬೇಕು, ಅತ್ತೆ ಮಾವನ್ ಕೂಡ ಕಿವಿ ಹಿಂಡಿಸ್ಕೋಬೇಕು, ಎಲ್ಲ ಮಾಡುವಾಗ ನಾದ್ನಿ ಕೂಡ ನಾದಿಸ್ಕೋಬೇಕು. ಯಾರ ಬೇಕಪ್ಪ ಇದು ವಿಘ್ನ? ಯಾರು ಎಲ್ಲಾರು ಹಿಂಗಂದ್ರ ಪ್ರಪಂಚದ ಗತಿ ಹೆಂಗ? ನಾನು ನೀನು ಗಂಡ ಹೆಂಡತಿಯಾಗಿ ಚಂದನ 2 ಮಕ್ಕಳ ಮಾಡಿ ಈ ಜಗತ್ತುಗಳು ಸೋನ ಕೈಕೊಳ್ಳಿ ಹುಚ್ಚಿ. ಹೌದಾ? ಹಂಗಾದ್ರೆ ಮತ್ತೆ ಆಗ್ತಾರ ಹಾಕ್ಬಿಡ ನನ್ನ ಪ್ರೀತಿಯ ಬಾಬಾ ಏನಪ್ಪಾ ಇದು ಆಷಾಢದ ಬೇರೆ ಗಾಳಿ. ಹಿಂದಕ್ಕೆ ನಮ್ಮ ಹಿರಿಯರು ಹೇಳ್ತಿದ್ರು, ಆಷಾಢದ ಗಾಳಿ ಬೀಸಿ ಪಡೆಯುವಾಗ ಹೇಸಿನ ಜನ್ಮ ಹೆಣ್ಣು ಯಾಗಿ ಉತ್ಪಾದಾಗಿತ್ತಂತ. ಯಾಕಂದ್ರ ಹೆಣ್ಣು ಒಲೆ ಮುಂದೆ ಕುಂದ್ರ ಗಾಳಿ ಗರ್ರ ಅಂತ ಹೇಳಾಗೋದೈತಲ್ಲ. ಇದೇನಪ್ಪ ಹಿಮಾಲಯ ದೇವ್ರ ಅಂತಾರಲ್ಲ, ತಲೆ ಮೇಲೆ ಏರ್ಲನ ತಡಿಯೋ, ನಿನ್ನ ಹೊಡಿಬೇಡ. ನಾನು ನಿನ್ ಮಗಳು ಶರ್ವದಿನಿ. ಇಲ್ಲ ಆತನ್ವ ನಿನ್ ಕಾರ್ ಗಾಡಿ ಪಂಚರು ಕೈಯಾಗ ಬಿದ್ದಾವು ನಿನ್ನ ಉಗ್ರಿನ ಬಾರು. ಇಷ್ಟೋ ತನಕ ಈ ದೆವ್ವ ಗಾಳಿಯಾಗ ಬರ್ರಂತ ಬೀಸ್ತಾರ. ನಿಮ್ದೇನವ ತೇರು? ನಾನ್ ಮುಟ್ಟಿಲ್ರಿ ನಿಮ್ ಮಗಳನ್ನ ಮುತಾಲಿಕ್ರ. ಮತ್ತೇನು ಹಂಗ ಚಾಟಿ ಕರ್ಕೊಂಡು ಹೋಗಿದ್ದೆ ಆ ಮಗನ? ಗಾಳಿ ಬಂತ್ರಿ, ಹಂಗ ಚಾಟ್ ಮಾಡ್ಕೊಂಡು ತಕ್ಕೊಂಡು ಹಂಗ ನಿಂತಿದೀವಿ. ಹರಿದ ನಿಮ್ಮ ಅವನ ನನ್ನ ಮಗ ಲಂಗ. ನಿನ್ನವನ ಅದೇನ ಹರಿದಯ್ಯಪ್ಪ, ಗಟ್ಟಿಗನೆ ಐತೆಲ್ಲ ನನ್ ಲಂಗ. ಒತ್ತಾಡಿ ಚಕ್ಕಾಡಿ ಹೊಚ್ಕೊಂಡು ಹರಿಲ್ಲ ಅದು ಲಂಗ. ಅದು ಯಾಕೆ ಹರಿದೈತ್ರಿ ಮುತಾಲಿಕ್ರ? ಮಗನ ನೆಟ್ಟಗ ಸಾವುಕಾರ ಅನ್ನ ಮಗನ ಅಂದ್ರ ಮಾರಿ ಕೆತ್ತ ಮಾಡ್ತೀನಿ ನಿನ್ನ. ಇನ್ನೊಂದ ತೆಗಿತೀನಿ ಒಂದ್ ಪೆನ್ನು ಮಗಳ ಚಾಪ ಹಾಕಿ ನಡಿ ಮಡಿಕಲ್ ಅಂದ್ರ ಅನ್ನ ಹೋಗುಣ ಅಯ್ಯಪ್ಪ. ನಮಗೆ ಒಂದ್ ಸಣ್ಣಗಿ ಬಾಯಪ್ಪ, ನಮ್ಮಪ್ಪ ಶಾಣೆ ಹೋದಿಲ್ಲ, ನಿನ್ ಮ್ಯಾಗ ಒಂದ್ ಹಾಡಾಡ್ಲಪ್ಪ. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಇಲ್ಲ. ನಿನ್ನಂತ ಅಪ್ಪ ಇಲ್ಲ, ಬಳಲಿ ನೀನೇ ಇಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಭಾವ, ಯಾವಲೋಕದಿಂದ ಬಂದ ನಾನು ಅರಿವ. ನಿನ್ನಂತ ಮಗಳು ಇಲ್ಲ, ಬಳಲಿ ನೀನೇ ಇಲ್ಲ. ನಿನ್ನಂತ ಮಗಳು ಇಲ್ಲ, ಬಳಲಿ ನೀನೇ ಇಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ದೈವ, ಎಲ್ಲ ಮಗನ ಹಾಸಿದೆಲ್ಲ ನನ್ನ ಕನಕ. ಈಗ ನಿನ್ನ ಮಗಳು ಬಂದಿದ್ದು ನನ್ನ ಹದಕ್ಕ. ನಾಳೆ ರಾತ್ರಿ ನಿನ್ ಮನೆಗೆ ಬಂದು ಹೋಯ್ತೀನಿ ನನ್ನ ಕಬ್ಬಿಣದ ಪಡಕ.
ನಾನೊಬ್ಬ ನಾಥ. ಅಲ್ಲಲ್ಲ, ನಾನು ಅನಾಥನಲ್ಲ, ಅನಾಥ ರಕ್ಷಕ. ಅನಾಥರನ್ನು ಅನಾಗರಿಕತೆಯಿಂದ ನೋಡುವ ರಕ್ಕಸರ ರಕ್ತ ಇರುವ ಹುಲಿ ನಾನು. ಶ್ರೀಮಂತರ ಸೋಗು ಹಾಕಿಕೊಂಡು ಪರನಾರಿಯರ ಸೀರೆ ಹಿಡಿದು ತಾಯಿ ಸ್ಥಾನ ಮಾರಲು ನಿಂತವರ ವೃಂದ ಚಂಡಾಡಲು ಉದಯಿಸಿ ಬಂದ ಪುಂಡ ಪ್ರಚಂಡ ಹುಲಿ ನಾನು. ದಿನಕ್ಕೊಂದು ಕೊಲೆ, ಸುಲಿಗೆ, ಕಳ್ಳ ವ್ಯಾಪಾರ ಮಾಡುವವರಿಗೆ ನಾನು ಮಾದರಿಯಾಗೆ ಕನ್ನಡ ನೆಲದಲ್ಲಿ ಹುಟ್ಟೆ ಕನ್ನಡ ತಾಯಿಗೆ ದ್ರೋಹ ಬಗೆಯುವ ಬಕಾಸುರರಿಗೆ ಬುದ್ಧಿ ಕಲಿಸಲೆಂದು ಹುಟ್ಟಿದ ಈ ಹುಲಿ ಒಂದು ಸರದಿ ಕಾಲು ಕೆದರಿ ನಿಂತರೆ ಪಂಡ ಪುಂಡರೆಲ್ಲ ಗಡಗಡನೆ ನಡುಗೆ ಶರಣಾಗತರಾಗಿ ಬಂದು ಬೀಳುವರು ಈ ನನ್ನ ಕಾಲಡಿಯಲೇ. ಈ ರವಿಕಾಂತ್ ಹುಟ್ಟಿರೋದೆ ಸೂರ್ಯನಂತೆ ನಾಡು ಬೆಳಗೋಕೆ. ಅಂದು ಸೂರ್ಯದೇವ ಛಾಯಾಳ ಗರ್ಭದಲ್ಲಿ ಜನಿಸಿದ ಆ ಶನಿ ಪರಮಾತ್ಮ ಕಪ್ಪು ವರ್ಣದಲ್ಲಿ ಜನಿಸಿದಕ್ಕೆ ತನ್ನ ತಂದೆಯ ಕೋಪಕ್ಕೆ ಬಲಿಯಾಗಿ ತನ್ನ ಸೂರ್ಯನ ಕಿರಣ ಬೀಳದೇ ಇರುವ ಜಾಗೆಯಲ್ಲಿ ಆ ಕೂಸನ್ನು ಎಸೆಯಲು ಹೇಳಿದ್ದೇ ತಡ. ಆ ತ್ಯಾಗದ ವನದಲ್ಲಿ ಬೆಳೆದು ನಿಂತ ಆ ಶನಿದೇವ ಇಡೀ ದೇವ ಮಾನವರ ಕರ್ಮಕ್ಕೆ ತಕ್ಕಂತೆ ಫಲ ನೀಡಿ ಅವರ ಜಾಲವನ್ನೇ ಬಯಲು ಮಾಡಿದ. ಅದರಂತೆ ಈ ಅನಾಥ ಹುಟ್ಟಿದ ಕ್ಷಣದಲ್ಲೇ ತನ್ನ ಹೆತ್ತವರಿಂದ ದೂರಾಗಿ ಈ ದುರ್ಗಾದೇವಿಯ ತಾಣದಲ್ಲಿ ಬೆಳೆದು ನಿಂತು ಧರ್ಮ ರಕ್ಷಣೆಗಾಗಿ ಈ ತಾಯಿಯಿಂದ ಅಪಾರ ಶಕ್ತಿ ಪಡೆದುಕೊಂಡು ಅಂದು ಇದೇ ತಾಯಿಯ ರಕ್ಷಣೆಯಲ್ಲಿ ಮೆರೆದ ಹುಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರಾದ್ರೆ ಇಂದು ಇದೇ ತಾಯಿಯ ರಕ್ಷಣೆಯಲ್ಲಿ ಮೆರೆಯುತ್ತಿರುವ ಹುಲಿ ಈ ಜಂಗಲ್ ಟೈಗರ್ ರವಿಕಾಂತ. शेर कभी घास नहीं खाता लेकिन खून तो जरूर पीता. ಕರಿಯ ಬರಿಯ ಬೇಗ ನಡಿರ್ಲಿ, ಈ ಊರಲ್ಲಿ ಮದುವೇರಿದ ಆನೆಗಳು ಬೇಜಾನಿದವೆ, ಅವುಗಳು ಬೇಟೆಯಾಡಿ ಬರೋಣ.
ಸಿಂಹಧನಿ. ಈ ಸಿಂಹಧನಿಗೆ ಇಡೀ ಬೆಟ್ಟವನ್ನು ನಡಗಿ ನನ್ನನ್ನೇ ಹೊಡೆದಂತಾಯ್ತಲ್ಲ. ಇದು ಯಾವ ವೀರನ ಸರವಿರಬೇಕು ಜಿತೇಂದ್ರ? ಅಂತ ವೀರ ಧನುಂಜಯ ನನಗೆ ದೊರಕಿದರೆ ಈ ನಾಡಿಗೆ ನಾನೇ ದೊರೆ ಜಿತೇಂದ್ರ. ಈ ಬೆಟ್ಟದಲ್ಲಿ ಒಬ್ಬ ಮಹಾವೀರ ಅಡಿಗೆ ಅನೇಕ ದಿನವಾಯ್ತನ್ನು ವದಂತಿನ ಗೌಡ್ರೆ. ನನಗೆ ತಿಳಿಯಲ ಈ ಪರ್ವತದಲ್ಲಿ ಅಡಗಿದ್ದಾನೆ. ಯಾರವನು? ಅವನ ಕಾಯಕವೇನು? ಇಂದು ಅವನು ನನಗೆ ಶೋಧನೆ ಆಗಲೇಬೇಕು. ಗೌಡ್ರ, ಅವನು ಬಡವರ ಬಂಧು, ಅನ್ಯಾಯದ ಸಿಂಧು, ಧರ್ಮದ ವಿರುದ್ಧ ಸಿಡಿದ ಭೂಪತಿ ಅಂತ ಜನ ಮಾತಾಡ್ತಾರ್ರಿ ದಣ್ಯರ. ಇಲ್ಲಿವರೆಗೆ ನನಗೆ ಏಕೆ ತಿಳಿಸಲಿಲ್ಲ ಮುತಾಲಿಕ? ನನಗಾದ್ರೂ ಇವತ್ತ ಸುದ್ದಿ ಗೆದ್ದತ್ರಿ ದಣ್ಯರ. ನಾ ತಿಳಿಸಬೇಕು ಅದ್ರೊಳಗ ನೀವ ಕೇಳ್ಬಿಟ್ರಿ. ಗೌಡ್ರ, ಅವನು ಗವಿ ಇದ್ದ ಅಂತ ಕಾಣತ್ತ. ಸ್ವಲ್ಪ ಒಳಗೋಗಿ ನೋಡು ಬರ್ರಿ. ಇಲ್ಲಿ ಕಂದ್ರ ತಿರ್ಗಾಡ ಬರ್ರಿ. ಈಗಲೇ ಅವರು ನನಗೆ ಭೇಟಿಯಾಗಲೇಬೇಕು. ಜಿತೇಂದ್ರ, ಅನೇಕ ದೇಹದಲ್ಲಿ ನನ್ನ ಕಣ್ಣಲ್ಲಿ ವೈರಿಗಳು ತುಂಬಿರುವಾಗ ಈ ನನ್ನ ಕಡೆಗಣ್ಣಲ್ಲಿ ಯಾರಂತೂ ನನಗೆ ಅಂತ ತಂದು ಕೊಡಬೇಕು. ಅಂತ ವೀರಂದ ಹುಲಿ ನನಗೆ ಬೆಟ್ಟಿದರೆ ಈ ನಾಡಿಗೆ ನಾನೇ ದೊರೆ. ನಗುವಾರ ಮುಖ ನೋಡಿದ್ರಲ್ರಿ ಮುತಾಲಿಕ್ರೆ. ಮೊದಲು ಹುಡ್ಕೊಂಡ್ರಿ ಆ ವೀರನ. ತಡಿಲೇ ಮಂಗ್ಯ, ಈಗ ಸುತ್ತ ನೋಡೋಣ. ಇಲ್ಲ ಒಳಗೋಗ್ ನೋಡೋಣ ಬರ್ರಿ. ಹುಲಿ ಬೇಯಕ್ ಹೋದಂಗ್ ಕಾಣತ್ರಿ. ನಾನ್ ನೋಡ್ರಿ ಗೌಡ್ರ. जंगल का शेर शिकार के तैयार. अच्छा, ಹುಲಿ ಹುಡ್ಕೋದು ನಿನ್ನ ಕೆಲಸ. ಬಲಿಯಾಗಿ ಹಿಡಿದು ಪಂಜರೊಳಗೆ ಹಾಕುದೇ ನನ್ನ ಕೆಲಸ. ಆ ಹುಲಿ ಹಿಡಿದುಕೊಂಡು ಈ ನೆಲ ಆಳುವುದು ನನ್ನ ಕೆಲಸ. ಬನ್ನಿ ಹೋಗೋಣ. ಆಸೆ ಆಕಾಂಕ್ಷಗಳು ನಿನ್ನ ಹುತ್ತಿನಲ್ಲಿ ಮೆತ್ತಿಕೊಂಡಿರುವ ನಿನ್ನ ಚಿತ್ತಕ್ಕೆ ಆ ಪತ್ತು ಇಲ್ಲವೆಂದು ತಿಳಿದುಕೊಂಡಿರುವ ಯಾವ ಮೂರ್ಖ. ಏ ಗೌಡ, ನಾನು ಕಣ್ಣಿಟ್ಟಿರುವುದು ನಿನ್ನ ಆಸೆಯಿಂದ ಗಳಿಸಿದ ಆ ನಿನ್ನ ಹಣದ ರಾಶಿಯೇನೋ. ಗೌಡ, 18 ಹರೆಯದ ಹುರಿದುಂಬಿ ನಿಂತಿರುವ ಆ ನಿನ್ನ ತಂಗಿಯ ಸಂಗ ಮಾಡಿ ಅವಳ ಅಂಗ ಸೌಂದರ್ಯ
ನೀನು ಅಪಾರ ಅಂತಸ್ತಿಯನ್ನು ನಾನು ಚತುರ ಚಕ್ರವರ್ತಿಯಾಗಿ ಮೆರೆಯದಿದ್ರ ನನ್ನ ಹೆಸರು ಗಜ ಗಜ ಗಜರಾಜನೇ ಅಲ್ಲ. ಏ ಗೌಡ, ನಾನು ನಿನ್ನ ಮನೆಯಲ್ಲಿ ಕಾಲಿಟ್ಟಿರೋದು ನಿನ್ನ ಮನೆ ಉದ್ಧಾರಕ್ಕಲ್ಲ, ನಿನ್ನ ಮನೆ ಸರ್ವನಾಶ ಮಾಡಕ. गौड़ा, गाय घास खा के दूध देती है, सब वही दूध पी के जहर देता है. ಇದರ ಅರ್ಥ ಏನು ಗೊತ್ತಾ? ಹಸು ಹುಲ್ಲನ್ನು ತಿಂದು ಹಾಲು ಕೊಡುತ್ತೆ, ಅದೇ ಹಾಲನ್ನು ಆ ನಾಗರ ಸರ್ಪ ಕುಡಿದು ವಿಷ ಕೊಡುತ್ತೆ. ಅಣ್ಣ, ಅತ್ತಿಗೆ ಬಾ ಸೋದರ, ಏನು ಎಷ್ಟು ಗಡಿಬಿಡಿಯಿಂದ ಬಂದಿದ್ದಲ್ಲೋ? ಯಾಕೆ, ಏನಾಯ್ತು? ಏನಿಲ್ಲಣ್ಣ, ತಮಗೊಂದು ಸಂತೋಷದ ಸುದ್ದಿ ತಿಳಿಸಬೇಕಿತ್ತು ಅಷ್ಟೇ. ಅಂದ್ರೆ ಏನಪ್ಪ, ನೀನ್ ಯಾವ್ದಾದ್ರು ಹುಡುಗಿ ಲವ್ ಮಾಡಕತ್ತೇನ? ಮತ್ತ ಮದುವೆ ವಯಸ್ಸು ಈಗಿಲ್ಲಮ್ಮ. ನನ್ನ ಆಸೆ ಆಕಾಂಕ್ಷೆಗಳು ಬಹಳಷ್ಟು ಇವೆ. ಇವೆಲ್ಲ ಮುಗಿದ ಮೇಲೆ ನನ್ನ ಮದುವೆ. ಹಾಗಾದ್ರೆ ಮತ್ತಾವ ವಿಷಯ ಸೋದರ? ಮೊನ್ನೆ ನಡೆದ ಪಕ್ಷದ ಸಭೆಯಲ್ಲಿ ಶಾಸಕರೊಂದಿಗೆ ಚರ್ಚಿಸಿ ಒಂದು ವಿಷಯಕ್ಕೆ ಬಂದಿದ್ದಾರಣ್ಣ. ಯಾಕಪ್ಪ, ರಾಜಕೀಯ ವಿಷಯವೇನಪ್ಪ? ಇದು ರಾಜಕೀಯ ಅಲ್ಲಣ್ಣ, ಮಕ್ಕಳ ಭವಿಷ್ಯ ಬರೆಯಲು ನೀನೊಂದು ವಿದ್ಯಾಚೇತನ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸುವಂತಿದ್ದಾರೆ. ಇದು ಎಂತ ವಿಷಯಪ್ಪ? ಬೇಡ ತಮ್ಮ, ಬೇಡ. ಈಗಾಗಲೇ ಈ ಊರ್ಗೌಡ್ರು ಒಂದು ವಿದ್ಯಾಸಂಸ್ಥೆನ ನಡೆಸ್ತಿದ್ದಾರೆ. ಅವರನ್ನ ಎದುರು ಹಾಕೊಂಡು ನಾವು ಮತ್ತೊಂದು ವಿದ್ಯಾಸಂಸ್ಥೆ ನಡೆಸಿದ್ರೆ ನನಗೆ ಯಾಕೋ ಅನುಮಾನ ಪಡಬೇಡಣ್ಣ. ನಾನು ಎಷ್ಟೇ ಒಳ್ಳೆಂದರೂ ನಮ್ಮಣ್ಣನವರನ್ನು ವಿಚಾರಿಸಿ ಆ ಶಾಸಕರನ್ನು ಕೇಳ್ತಾನೇ ಇಲ್ಲ. ನಿಮ್ಮಣ್ಣನವರನ್ನು ಕರೆಯಿಸಿ ಈ ಸಭೆಯಲ್ಲಿ ನನಗೆ ಹೋಮಾಲೆ ಹಾಕಿ ಬಿಟ್ಟಿದ್ದಾರಣ್ಣ. ಇದೇನಪ್ಪ, ನೀನು ಶಾಲೆ ಬಿಟ್ಟು 5 ವರ್ಷ ಆಯ್ತು, ಹೊಲ ಮನೆ ಅಂತ ನಿಂತಿರುವಿ. ಅಂತದ್ರಲ್ಲಿ ಈ ಶಾಲೆ ನಡೆಸೋದು ಹೇಗಪ್ಪ? ನನಗೆ ಯಾಕೋ ಭಯವಾದಂತೆ ಕಾಣ್ತಿದೆ. ನೀನು ಆ ಭಯದ ರೀತಿಯನ್ನು ಹರಿದು ಹಾಕೊಂಡ. ಅದಕ್ಕೆಲ್ಲ ನಾನಿದ್ದೇನೆ, ನಮ್ಮ ಶಾಸಕರಿದ್ದಾರೆ, ನನ್ನ ಇಡೀ ಹಿಂದೆ ನನ್ನ ಅಪಾರ ಕಾಲೇಜಿನ ಅಭಿಮಾನಿಗಳಿದ್ದಾರೆ. ನೀನು ಒಪ್ಪಿಗೆ ನೀಡಿದರೆ ಆಶೀರ್ವದಿಸಿದರೆ ಸಾಕು. ಈ ಒಂದು ವಿದ್ಯಾಚೇತನ ಶಿಕ್ಷಣ ಸಂಸ್ಥೆಯನ್ನು ನಾನೊಂದು ಮಾದರಿ ಶಿಕ್ಷಣ ಸಂಸ್ಥೆಯನ್ನು ಹಾಗೆ ಮಾಡ್ತೀನಿ. ನಿನ್ನ ಆಶೀರ್ವಾದ ಇದ್ದರೆ ಸಾಕಣ್ಣ, ಒಪ್ಪಿಗೆ ನೀಡು. ಸೋದರ, ನನ್ನ ಆಶೀರ್ವಾದ ಇದ್ದೇ ಇದೆ. ಆದರೆ ಆ ಸೇವಾಲನ ಆಶೀರ್ವಾದ ನಿನ್ನ ಬೆನ್ನೆ ಹಿಂದೆ ಯಾವತ್ತೂ ಇರುತ್ತೆ. ಹೌದಪ್ಪ, ನೀನು ನಡೆಯುವ ಈ ಸತ್ಯದ ಹಾದಿಯಲ್ಲಿ ಕಲ್ಲು ಮುಳ್ಳು ಏನೇ ಇದ್ರೂ ಆ ದೈವದ ಕೃಪೆಯಿಂದ ಅವು ನಿನ್ನ ಪಾಲಿಗೆ ಹೂವಾಗ್ಲಿ. ನೀನು ಕೈ ಎತ್ತಿ ಹಿಡಿದಿರುವ ಈ ಕೆಲಸಕ್ಕೆ ಜಯವಾಗ್ಲಿ. ಆದ್ರೆ ಆ ಗೌಡರ ಬಗ್ಗೆ ನೀನ್ ಬಹಳ ಹುಷಾರಾಗಿರ್ಬೇಕು. ಆಯ್ತು ಒತ್ತಿಗೆ. ನಾನು ನಡೆಯುವ ಸತ್ಯದ ಹಾದಿಯಲ್ಲಿ ಆ ದುರಹಂಕಾರಿ ದೇವೇಗೌಡ ಎಷ್ಟೇ ಕುತಂತ್ರ ಮಾಡಿದರೂ ನಾನು ಅದಕ್ಕೆ ಹೆದರುವುದಿಲ್ಲ. ನಿಮ್ಮಿಬ್ಬರ ವರದ ಹಸ್ತ ನನ್ನ ಮಸ್ತಕದ ಮೇಲಿದ್ದರೆ ಸಾಕು. ಅವನ ಅಹಂಕಾರದ ಈ ಗೂಡಿನಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅಕ್ಷರ ಜ್ಞಾನದಿಂದಲೇ ಬಡತನದ ಬೋತ ಬಡದೋಡಿಸಿ
ಬಡವನ ರಕ್ತದಿಂದ ಎಬ್ಬಿದ ಅವನ ದೇಹದ ಹಣೆಬರ ಬದಲಾಯಿಸಿದರೆ ನಾನು ಸರಸ್ವತಿ ನಗರದ ಕ್ರಾಂತಿ ವೀರನೇ ಅಲ್ಲ. ಸಂತೋಷ ಸಹೋದರ, ಸಂತೋಷ. ಈ ಆನಂದದ ಸಾಗರದಲ್ಲಿ ರೈತನಕ್ಕರೆ ಜಗವಲ್ಲ ಸಕ್ಕರೆ ಎಂಬುದನ್ನ ಎಲ್ಲರೂ ಸೇರಿ ಸಂತೋಷದಿಂದ ಹಾಡೋಣ ಬಾ. ನಮಗಾಗಿ ಬಂತು ನಮ್ಮ ಈ ಜೀವವಂದಗಲಂತು ಕಷ್ಟ ಸುಖವೋ ನೋವು ನಲಿವೋ ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ಬಾರಪ್ಪ ಮೈದನ, ಊಟ ಮಾಡುವಂತೆ ಬಾಬಾ ಅಂದೆ. ಆಯ್ತು ಅತ್ತಿಗೆ. ಆಹಾ, ಇದೆಂತ ರಮ್ಯವಾದ ಸ್ಥಳ. ಎತ್ತ ನೋಡಿದರತ್ತ ಹೂ ಬೆಳೆಗಳ ಸಾಲು. ಈ ಸಾಲುಗಳ ಮುಂಬದಿಯಲ್ಲಿ ಕೆತ್ತಿ ನಿಲ್ಲಿಸಿರುವ ಈ ಶಿಲ್ಪಗಳ ಕೈಚಳಕ. ಆಹಾ, ಇದೆಂತ ಅದ್ಭುತ. ಇದರಲ್ಲಿ ನೋಡಿದರೆ ನನಗೆ ಒಂದು ಹಾಡನ್ನು ಹಾಡಬೇಕೆಂಬ ಆಸೆ. ಮಾತಿಲ್ಲ ಕಥೆಯಿಲ್ಲ, ಇನ್ನೇನಿದೆ, ಕೈಕಾಲು ನಿಲ್ಲಲ್ಲ, ಏನಾಗಿದೆ, ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ. ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ.
ಇದು ಯಾರ ತೋಟದಲ್ಲಿ ಅರಳಿದ ಹೂವು? ಇವಳು ನವಿಲಂದಂತೆ ನೃತ್ತಿಸುವಾಗ ಇವಳ ಕಾಲ್ಗೆಜ್ಜೆ ಕೇಳಿ 80 ವರ್ಷದ ಮುದುಕನು ಕೂಡ ಇವಳಿಗೆ ತಲೆ ಹಾಕುವಂತಾಗಿದೆ ಇವಳ ನೃತ್ಯಕ್ಕೆ. ಛೆ, ಇವಳು ಹೆಣ್ಣೆಂದು ಹುಟ್ಟಿಸಿದ ಆ ಕಲಾಬ್ರಹ್ಮ ಎಂತ ಚತುರ. ಇವಳು ಬೆಳ್ಳಿಯಂತೆ ಬಳುಕುವ ಸೊಂಟದೊಂದಿಗೆ ಇವಳು ಹಾಡಿದ ಶ್ರೀಕಂಠ ಕೇಳಿ ನಾನು ಇವಳಿಗೆ ವಂದಿಸಬೇಕೆಂಬ ಆಸೆ ಆಯಿತು. ಓ, ಯಾರಿರಬೇಕು ಈ ಸುರಸುಂದರಿ? ನೋಡೋಣ. ಓಹೋ ಓಹೋ, ಇವಳು ರಾಧಿಕಾ, ಆ ಗೌಡರ ತಂಗಿ ರಮ್ಯೆ. ಇದು ಒಳ್ಳೆ ಸಮಯ. ರಾಧಿಕಾ, ಏ ರಾಧಿಕಾ. ಯಾರವರು? ನಾನೇ ನಿಮ್ಮಣ್ಣನ ಸರ್ವ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್, ಅರ್ಥಾತ್ ಅವನ ಹೊಸ ಬಿಸ್ನೆಸ್ ಪಾರ್ಟ್ನರ್ ಗಜರಾಜ. ಓಹೋ, ನಮ್ಮ ಸಂಸ್ಥೆ MD. ಓ, ತಾಯಿ ಬಂದಿದ್ದ ಆತಲ್ಲ, ತಾವಿಂದ ಹೋಗಬಹುದು. ನಿಲ್ಲು ರಾಧಿಕಾ, ನೀನು ನಡೆಯುತ್ತಿರುವ ಅಡ್ಡ ದಾರಿ ತಪ್ಪಿಸಿ ನಿನ್ನ ಬಾಳಿಗೆ ಹೊಸ ದಾರಿ ತೋರಿಸಬೇಕೆಂದು ನಾನು ಇಲ್ಲಿಗೆ ಧಾವಿಸಿ ಬಂದಿದ್ದೇನೆ. ನಮ್ಮ ಸಂಸ್ಥೆ MD ಅಂದಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್. ಹಾ, ತಮ್ಮ ಕೆಲಸ ಮುಗಿಯಿತಲ್ಲ, ಮೊದಲು ಬಂದ ದಾರಿಗೆ ಹೊರಟು ಹೋಗಿ ಇಲ್ಲಿಂದ. ನಾನು ಬಂದು ಹಾಗೆ ಹೊರಟು ಹೋಗಿರ್ಲಿಕ್ಕೆ ಬಂದಿಲ್ಲ ರಾಧಿಕಾ. ಈ ಗಜರಾಜ ಎಂಬ ಹೃದಯ ಮಂದಿರದೊಳಗೆ ನಿನ್ನನ್ನು ಮನ್ಮತಿನಾಗಿಸಿಕೊಳ್ಳಲು ಬಂದಿದ್ದೇನೆ. ನಕ್ಷತ್ರಗಳಂತೆ ಫಳಫಳನೆ ಹೊಳೆಯುತ್ತಿರುವ ಈ ನಿನ್ನ ಯೌವನದ ಗರೆ ಬಿಚ್ಚಿ ನಿನ್ನ ಪ್ರೇಮ ವಿಲಾಸ ನನ್ನನ್ನು, ಆಮೇಲೆ ನಿನ್ನನ್ನು ಕೈ ಹಿಡಿದು ಕರೆದೊಯ್ಯುವೆ ಆ ಸೂರ್ಯದೇವನ ಸ್ಥಾನಕ್ಕೆ. ಬಾ. ಸರಿ ಆಚಕ ಚಾಂಡಾಲ, ಸ್ತ್ರೀಯರ ಹೆಣ್ಣು ಮಕ್ಕಳೆಂದರೆ ನಿಮ್ಮಂತ ಕಾಮುಕರ ಕೈ ವಿಷಯದಲ್ಲಿ ತಿಳಿದಿದ್ದೇನೋ ರಾಕ್ಷಸ. ದ್ರೌಪದಿಯ ಸೀತೆಯನ್ನು ಕೆಣಕಲು ಬಂದ ರಾವಣ ದುಶ್ಯಾಸನ ಸ್ಥಿತಿ ಏನಾಯಿತು ಎಂದು ಒಮ್ಮೆ ನೆನಪಿಸಿಕೋ. ಅದರಂತೆ ಸಮಯ ಪ್ರಜ್ಞಾಹೀನ ನಾನಲ್ಲ. ಏ ರಾಧಿಕಾ, ಈ ಗಜರಾಜ ಹಸಿದಾಗ ಅನ್ನ ಕೈಗೆ ಸಿಕ್ಕಾಗಲೇ ಭೋಗಿಸಿ ಬಿಡುತ್ತದೋನು ಈ ಚತುರ ವೀರ. ಏ ರಾಧಿಕಾ, ನಿನ್ನ ಮುಂಬರುವ ದಿನಗಳಲ್ಲಿ ನಿನ್ನ ಬಾಳು ಬೆಳಕಲ್ಲಿ ಕಂಗೊಳಿಸಬೇಕೆಂಬ ನಿನಗೆ ಆಸೆ ಇದ್ದ ನನ್ನ ಮಾತು ಕೇಳಿ ನಾನು ಹೇಳಿದಂತೆ ಕೇಳು ನೀನು. ಇಲ್ಲ, ಶ್ರೀಮಂತನ ತಂಗಿ ಎಂದು ಸೊಕ್ಕಿನಿಂದ ಕೆಣಕಿ ಹೋದ್ರ ಸದಾ ನಿನ್ನ ಜೀವನದಲ್ಲಿ ಕಷ್ಟಂಬುದು ಕಟ್ಟಿಟ್ಟ ಬುತ್ತಿ ನಿನಗೆ ನೀನೇ ತಿಳಿದುಕೋ. ಏ ಹುಚ್ಚ, ಪ್ರೀತಿ ಎಂಬ ಅರ್ಥಕ್ಕೆ ಕಷ್ಟವೇ ಕಾರಣೀಭೂತ ಎಂದು ತಿಳಿದು ಬರ್ತಾರೆ. ಅದು ನಿನ್ನಂತವನಿಗೆ ಅನರ್ಥವೇ ಸರಿ. ನೋಡು, ಈ ನಿನ್ನ ಸ್ವಾರ್ಥಕ್ಕೋಸ್ಕರ ಒಂದು ಅಮಾಯಕ ಹೆಣ್ಣಿಗೆ ಈ ರೀತಿ ಹೀಯಾಳಿಸಿ ಮಾತನಾಡುತ್ತಿದೆಯಲ್ಲ, ನೀನಪ್ಪ ಈ ಸಮಾಜ ಲೋಚಾಕನೋಕಲು ಲುಚ್ಚ. ಅಚ್ಚ ಅಚ್ಚ ರಾಧಿಕಾ, ಅಚ್ಚ. ಮೆಚ್ಚಿದೆ ಈ ನಿನ್ನ ಧೈರ್ಯ ಶಕ್ತಿಗೆ. ಹೇ ರಾಧಿಕಾ, ಎಲ್ಲವೂ ಗೊತ್ತಿದೆ ಎಂದು ಈ ಗಜ ಶಕ್ತಿಗೆ ನೀ ಎದುರುತ್ತಿರಿಸಬೇಡ. ಏ ರಾಧಿಕಾ, ಕಸದಲ್ಲಿ ರಸ ತೆಗೆಯುವ ಈ ಗಜ ಶಕ್ತಿ, ಈ ಕಲಿಯುಗದ ದುಶ್ಚನಿಗೆ ಪ್ರೇಮ ರಾಜ ಎಂಬ ಬಿರುದು ಪಡೆದಿರುವ ಈ ಗಜ ಶಕ್ತಿಗೆ ಎದುರು ಮಾತನಾಡುವೆಯ ಹುಚ್ಚು ಹೆಣ್ಣೆ. ಏ ರಾಧಿಕಾ, ಇಂದು ನೀನು ಗರತಿ ಎಂಬ ಇರುವ ನಿನ್ನ ಜೀವನ ಸುಳ್ಳು ಎಂಬ ಪಟ್ಟ ಸಿಕ್ಕಿತೋ ಎತ್ತರ. ಏ
ಬಾಯಿ ಮುಚ್ಚೋ ನರಹಂತಕ. ಹೆಣ್ಣು ಜಗದ ಕಣ್ಣು, ಹೆಣ್ಣಿನಿಂದ ತೂಗುತ್ತಿದೆ ಈ ಜಗದ ತೊಟ್ಟಿಲು. ಹೆಣ್ಣು ವಿಶ್ವರೂಪಿಣಿ ಎಂದು ಕೂಗಿ ಹೇಳುವ ಈ ಯುಗದಲ್ಲಿ ನೀನು ಈ ಹೆಣ್ಣಿಗೆ ಸುಳ್ಳ ಪಟ್ಟ ಕಟ್ಟಲು ಬಂದಿದ್ದೆ. ಆದ್ರೆ ಎದ್ದು ಬಂದು ಎದೆಗೆ ಒದಿತಾರೆ ಈ ಸಮಾಜದ ಹೆಣ್ಣು ಕುಲ. ಏನು ಏನು ಸಮಾಜ? ಏ ರಾಧಿಕಾ, ಸ್ವಲ್ಪ ಚಿತ್ತು ಕೊಟ್ಟು ಕೇಳುವ ಈ ಗರತಿ ಕುಲದ ಸಮಾಜದ ಕಥೆಯನ್ನು ಒಂದೊಂದಾಗಿ ಬಿಡಿಸಿ ಹೇಳುವ. ಏ ರಾಧಿಕಾ, ಗಂಡನೇ ದೇವರು ಎಂದು ತಿಳಿದು ಆ ಗಂಡನ ಪಾದ ಪೂಜೆ ಮಾಡಿ ಮತ್ತೊಬ್ಬ ಮಿಂಗನ ಜೊತೆ ಸರಸವಾಡುವ ಕೆಟ್ಟು ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಏ ರಾಧಿಕಾ, ಜನರ ಮುಂದೆ ಅಣ್ಣ ತಂಗಿಯರಂತೆ ನಟಿಸಿ ಮದುವೆಯಾಗದೆ ಮುಂಚೆ 3 ತಿಂಗಳ ಗರ್ಭವತಿ ಆಗಿರುವ ಹೆಣ್ಣ ರಂಡೆಯಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ರಾಧಿಕಾ, ಹರೆಯದ ಹುರುಪಿನಲ್ಲಿ ಹಲವಾರು ಜನರಿಗೆ ಸೆರಗ ಹಾಸಿ ಆ ಮದುವೆಯಾದ ಮೇಲೆ ನಾನೇ ಲಿಂಗಬಸಯ್ಯನ ಸತಿ ಎಂದು ಕೈ ಎತ್ತಿ ಹೇಳುವ ಹಾಗರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂದಾಗ ನೀನಾವ ಲೆಕ್ಕ? ಏ ಹುಚ್ಚ, ಗರತಿಯ ಕುಲಕ್ಕೆ ಈ ರೀತಿ ಹೀಯಾಳಿಸಿ ಮಾತನಾಡುತ್ತಿದೆಯಲ್ಲ. ನೀನೊಬ್ಬ ಗರತಿಯ ಮಗನಲ್ಲೋ, ನೀನೊಬ್ಬ ಜಾರಣಿಯ ಮಗ. ಜಾರಣಿಯ ಮಗ ಎಂದು ನನಗೆ ಹೇಳುವೆಯಾ ಹೊಲಸು ಹೆಣ್ಣೆ? ಏ ರಾಧಿಕಾ, ಹಾಗರ ಗಿತ್ತಿ ಹಬ್ಬ ಮಾಡಿದ ಮನಿಗಂಡ ಉಪವಾಸ ಅಂತ ನನಗೆ ಎಷ್ಟು ಜಿಗಜ್ಜಿಗದ ಮಾತನಾಡ್ತೀಯ? ಬಿಬಿಗೆ ಏ, ನನಗೆ ಜಾರಣಿಯ ಮಗ ಎಂದು ಎದೆಗೆ ಬಂದು ಒದ್ದಂತೆ ಮಾತನಾಡುವೆಯಾ ಹೊಲಸು ಹೆಣ್ಣೆ? ಮುಗಿಯಿತು ನಿನ್ನ ಸೀನದ ಕಥೆ. ಕೈ ಬಿಡಲೇ ನನ್ನ ಸಾತ್ವಿಕ ಕೈಯನ್ನು. ನನ್ನ ಈ ಪ್ರಬಲ ಕಾಮಕ್ಕೆ ಅಡ್ಡಿಯಾಗಿ ಬಂದವನು ನೀನವಲೇ ಮೂರ್ಖ. ಪರಸ್ತ್ರೀಯರ ಕಾಮುಕರ ಕಣ್ಣು ಕೀಳಲು ಬಂದ ಧಾವಿಸಿ ಬಂದರು ಕ್ರಾಂತಿವರು. ಸದಾ ನಮ್ಮಲ್ಲಿ ವಿರಿಸು ಹುಟ್ಟಿಸಲು ಬಂದ ನೀನೊಬ್ಬ ಮಹಾಚೋರ. ಬಾಯಿ ಮುಚ್ಚ ಹರಾಮ್ಖೋರು. ನಿಮ್ಮಂತವರ ಸದಾ ಸಿದ್ಧನಾಗಿ ನಿಂತ ಈ ಮಹಾವೀರ ಒಂದ ಮನೆಗೆ ದ್ರೋಹ ಬಗೆಯುವ ಬಂಧನಿನಾಗಿ ಒಡ ಹುಟ್ಟಿದ ಸಹೋದರನಂತೆ ಆ ದೇವೇಗೌಡರ ಕಣ್ಣಲ್ಲಿ ಮಣ್ಣ ಮೆರೆಸಿ ಅವರ ತಂಗಿಯನ್ನು ಕೆಣಕಲು ಬಂದ ನೀನು ಚೋರ ಅಷ್ಟಲ್ಲ, ಅವರ ಸಂಪತ್ತಿಗೆ ಕಣ್ಣು ಕೀಳಲು ಬಂದ ನಿನ್ನ ಮಹಾಚೋರ. ಬಾಯಿ ಮುಚ್ಚಲೇ ಮೂರ್ಖ. ಏ ಕ್ರಾಂತಿವೀರ, ಸದಾ ಇವರ ಅಣ್ಣನ ಮನೆಯಲ್ಲಿ ಕಾಲಿಟ್ಟು ಇವರ ಅಣ್ಣನ ಶ್ರೀಮಂತಿಕೆಯನ್ನು ಆಕಾಶದಷ್ಟೇ ಎತ್ತರ ಬೆಳೆಸಬೇಕೆಂಬ ಬಂದಿರುವ ನನಗೆ ಮಹಾಚೋರ ಎಂದು ಬಗಳುವೆ ಲುಚ್ಚ. ಏ ಕ್ರಾಂತಿವೀರ, ಈ ಪ್ರತಾಪ ಮಲ್ಲನನ್ನು ಕೆಣಕಿ ಸುಮ್ಮನೆ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಏ, ಈ ಕುಸುಮಗಳನ್ನು ಬಿಟ್ಟು ಸುಮ್ಮನೆ ಹೊರಟೆ ವೈಲಿಂದ. ಬಾಯಿ ಮುಚ್ಚ ಹೇಳಿ. ಈ ಒಂಟಿ ಹೆಣ್ಣನ್ನು ನಿನ್ನಂತವನ ಕೈಗೆ ಸಿಲುಕಿ ಹಾಕಿಸಿ ಹೋಗಲಿಕ್ಕೆ ನಾನೇನು ಬಲಪಟ್ಟರನ್ನು ಹೇಳಿಯಲ್ಲ. ನನ್ನ ಪ್ರಾಣ ತೆಗೆಯುವನೆಂದು ನಿನ್ನಂತವನು ಇಂಚು ಇಂಚಾಗಿ ಕತ್ತರಿಸುವ ಗಂಡ ನಾನು. ಈ ಗಂಡುಗಳು ಒಂದು ಸಲ ಎಲೆ ಮುಟ್ಟಿ ತೆರೆ ತಟ್ಟಿ ನಿಂತರೆ ಆ ನನ್ನ ಸೌಂಡಿಗೆ ಇಡೀ ಬೆಟ್ಟವೇ ಪುಡಿ ಪುಡಿಯಾಗಿ ಒಡೆದು ಬರುವ ಈ ನಿನ್ನ ತುಂಡಿಗೆ ಬಾರಲೇ ಗಂಡು ಸಾಗಿ. ಏ ಕ್ರಾಂತಿವೀರ, ಇದು ಒಂದು ಸಮಯ ಹೋಗಲಿ.
ಇದರಲ್ಲಿ ಗಂಡಸು ಯಾರಂತ ನಿರ್ಧರಿಸುವ ಕಾಲ ಒಂದಿಲ್ಲ ಒಂದು ದಿನ ಬಂದೇ ಬರುತ್ತೆ. ಏ ಕ್ರಾಂತಿವೀರ, ಈ ಗಜರಾಜ ಎಂಬ ಸಿಂಹ ಈ ಗುಹ್ಯದಲ್ಲಿ ಮಲ್ಕೊಂಡಿದ್ದಾನಂತಂದ್ರ ಬೇಟೆಯಾಡೋದನ್ನು ಮಾಡ್ತಿಲ್ಲ, ಇದಕ್ಕೆ ಹಸಿವೇ ಆಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜಾ ಬೀಸಿದ್ರ ಆ ಬ್ಯಾಟಿ ಯಾವ್ದ ಇರ್ಲಿ ಎಡಕ್ಕೆ ಮರ್ಕೊಂಡು ಪಾದದಡಿ ಬೀಳಾಕಬೇಕು. ನೆನಪಿರ್ಲಿ, ಮತ್ತೆ ಬರ್ತೀನಿ, ಮತ್ತೆ ಬರ್ತೀನಿ. ಹೋಗಲೇ ಹೋಗು, ನಿನ್ನಂತವರನ್ನು ಇಂಚು ಕಾಯಿ ಕತ್ತರಿಸುವ ವೀರ ನಾನು. ಏನು ಮಹಾರಾಣಿ, ಸಾಕಿದ ನಾಯಿ ಸಾಕಿದ ಒಡತೆಯನ್ನು ಕಚ್ಚುತ್ತದೆ ನಾನೆಂದು ಅಂದುಕೊಂಡಿರಲಿಲ್ಲ. ಇರಲಿ, ನೀವು ಮನೆಗೆ ಜೋಪಾನವಾಗಿ ಹೋಗಿ. ನಿಲ್ಲಿ ಪುರುಷೋತ್ತಮ, ನನ್ನ ಮಾನ ಪ್ರಾಣ ಕಾಪಾಡಿದೆ ನಿಮಗೆ ತುಂಬಾ ಧನ್ಯವಾದಗಳು. ಹಾಗೆ ನಂದೊಂದು ಮಾತನಾಡಿಸ್ಕೊಳ್ತೀರಾ? ಅದೇನಂತ ಹೇಳು ಮಹಾರಾಣಿ. ಕ್ರಾಂತಿ ವೀರೋತ್ತಮನ ಅಂದಿನ ಸ್ಪರ್ಧೆಯಲ್ಲಿ ನೀವು ಗೆದ್ದಾಗ ನಾ ನಿಮ್ಮ ಕೊರಳಿಗೆ ಹೂಮಾಲೆ ಹಾಕಿದೆ. ಆವಾಗ ನಿಮ್ಮ ಮೈ ಸ್ಪರ್ಶ ನನ್ನ ಕೈಗೆ ತಾಗಿ ಅಂದಿನಿಂದ ಇಂದಿನವರೆಗೂ ನಿಮ್ಮ ನೆನಪು ನನಗೆ ತುಂಬಾ ಕಾಡುತ್ತಾ ಇದೆ. ನೋಡಿ, ಆಗಿನ ಕಾಲ ಈಗ ಕೂಡಿ ಬಂದಿದೆ ಅಂತ ಕಾಣಿಸುತ್ತದೆ. ಪ್ಲೀಸ್, ನಿಮ್ಮ ಅಡಿ ಹಿಡಿದು ಬೇಡಿದೆ, ನಿಮ್ಮ ಸತಿ ಅಂತ ಸ್ವೀಕರಿಸಿ. ಎದ್ದೇಳು ಮಹಾರಾಣಿ, ನಿನಗೇನು ಹುಚ್ಚಿಡಿದೇನ? ನಿಮ್ಮಣ್ಣ ನನಗೆ ಹುಟ್ಟು ವೈರಿ, ಈ ಸಂಬಂಧ ಹೇಗೆ ಕೊಡುವುದು? ಯಾವ ನಿನ್ನ ನಿರ್ಧಾರ? ಹೇಳು ಮಹಾರಾಣಿ, ಹೇಳು. ಇಲ್ಲ, ಈ ನಿಮ್ಮ ನಿರ್ಧಾರವನ್ನು ಬದಲಿಸಲೇಬೇಕು. ಪ್ಲೀಸ್, ನಿಮಗೆ ಕೈಗೆ ಕೇಳಿಕೊಳ್ಳುತ್ತೇನೆ, ನಮ್ಮ ಸತಿ ಅಂತ ಸ್ವೀಕರಿಸಿ. ಆಯ್ತು ರಾಣು, ಸೂರ್ಯಚಂದ್ರರ ಸಾಕ್ಷಿಯಾಗಿ ನಿನಗೆ ಸತಿ ಎಂದು ಒಪ್ಪಿಸುವೆ. ಆದರೆ ನಮ್ಮಣ್ಣನ ಆಜ್ಞೆಯಂತೆ ಕಾಯೋಣ. ಈಗ ನಿನಗೆ ನಿಮ್ಮೊಂದಿಗೆ ವಿವಾಹ ಗಾನಗಂಧರ್ವ ಬಾಲ ವಿವಾಹ ಆಗಲಿ ಅಂತ ಕೇಳ್ಕೊಡ್ತೇವೆ. ನನ್ನೊಂದಿಗೆ ಒಪ್ಪಿಕೊಂಡು ಮಹಾರಾಣಿ. ಐ ಲವ್ ಯು ಕ್ರಾಂತಿವೀರ, ಐ ಲವ್ ಯು. Thank you.
ರಾಧಿಕಾ, ಆ ಗಜರಾಜ ಅರಗಾಯವಾದ ನಾಗರ, ಅವನ ಬಗ್ಗೆ ಸ್ವಲ್ಪ ಜಾಗರೂಕವಾಗಿ ಇರಬೇಕು. ಬನ್ನಿ ಹೋಗೋಣ. ಆಯ್ತು ರಾಜ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಈಗೇನ್ ಮಾಡೋದು? ಹೋಗು ಹೋಗು ಕ್ರಾಂತಿ ವೀರ, ಹೋಗು. ಈ ಗಜರಾಜನ ನಿನಗೆಂದು ಅರ್ಥವಾಗಬೇಕು ಈ ಗಜರಾಜನ ಕಪಟ ನಾಟಕದ ಸನ್ನಿವೇಶ. ಇಂದು ನನಗಾಗಿ ಕಾಯ್ದು ಕುಳಿತಿರುವ ರಾಧಿಕೆಯನ್ನು ನೀನು ಒಲಿಸಿಕೊಂಡು ಹೋದಲ್ಲ, ಹೋಗು. ಆದರೆ ಈ ಸೇಡನ್ನು ತೀರಿಸಿಕೊಳ್ಳಲಿಕ್ಕೆ ಇದೇ ಒಂದೇ ಒಂದು ಫೋಟೋನಿಂದ ನಿಮ್ಮ ಇತಿಹಾಸವನ್ನೇ ಬದಲಾಯಿಸಿ ಮತ್ತೆ ಆ ರಾಧಿಕೆಯನ್ನು ನನ್ನ ಕೈ ಹಿಡಿಯುವ ಹಾಗೆ ಮಾಡಲಿಲ್ಲ. ನನ್ನ ಹೆಸರು ಗಜ ಗಜ ಗಜರಾಜನೇ ಅಲ್ಲ. ಕ್ರಾಂತಿವೀರ, ನೀನು ಗಾಳಿಯಾದ ನಾನು ಬಿರುಗಾಳಿ, ನೀನು ಬಿರುಗಾಳಿಯಾದ ನಾನು ಸುಂದರ ಗಾಳಿ, ನೀನು ಸುಂದರ ಗಾಳಿಯಾದ ನಾನು ಸುನಾಮಿ. तू छोरी मारिया कवला, मारे पीछे मनाए वाला, तारो हगदो आवे माना, बोला का तो क्यों ये बोलो,
ನನ್ನ ಮರೆತ ನೀ ಹಂಗ ಇರತಿ ಈ ಜೀವನ ಹೆಂಗ ಕಳತಿ ನನ್ನ ಮರೆತು ನೀ ಹಂಗ ಇರತಿ ಈ ಜೀವನ ಹೆಂಗ ಕಳತಿ ಗಿರಿಪಟ್ಟ ಕೇಳಬಾರದು ಈ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತ ನೀ ಹಂಗ ಇರತಿ ಈ ಜೀವನ ಹೆಂಗ ಕಳತಿ ನನ್ನ ಮರೆತ ನೀ ಹಂಗ ಇರತಿ ಈ ಜೀವನ ಹೆಂಗ ಕಳತಿ ನೀ ಬರುದು ನನಗ ತಿಳಿತಲ್ಲ ನೀ ಬಂದ್ರೆ ನನಗ ಸೋಲಿಲ್ಲ ನೀ ಬರುದು ನನಗ ತಿಳಿತಲ್ಲ ನೀ ಬಂದ್ರೆ ನನಗ ಸೋಲಿಲ್ಲ ಏ ಹುಡುಗ ನೀ ಹಗರಿಲ್ಲ ಏ ಹುಡುಗ ನೀ ಹಗರಿಲ್ಲ ನಿನ್ನ ತಂಡಿ ತಂಡಿ ಹವಾದಾಗ ಹುಡುಗಿ ನಿನಗೆ ಅರಿಚಿನ್ಯಾಗ ಬಿಡಲೇನ ಗಾಡಿ ಒಳಗ ಹುಡುಗಿ ನಿನಗೆ ಅರಿಚಿನ್ಯಾಗ ಬಿಡಲೇನ ಗಾಡಿ ಒಳಗ ಹೆಂಗೆಂಗೋ ಆಗ್ತೈತಿ ಮನದಾಗ ಹೋಗೋನ್ನಡಿ ಕಂಠೆ ಸಂಜಾಗ ಹೋಗೋನ್ನಡಿ ಕಂಠೆ ಸಂಜಾಗ ಚಾಲೋ ಚಾಲೋ ಹುಡುಗ ನನಗೆ ರಚನೆಗ ಬಿಡಬೇಡ ಗಾಡಿ ಒಳಗ ಹುಡುಗ ನನಗೆ ರಚನೆಗ ಬಿಡಬೇಡ ಗಾಡಿ ಒಳಗ ಹೆಂಗೆಂಗೋ ಆಗತೈತಿ ಮನದಾಗ ದೋಸ್ತ ಬರ್ತೀನಿ ಮತ್ತೆ ನೋಡ ಕಬ್ಬಿನ ಪಡವೆಲ್ಲ ಹಳೆವಾದವು ಈಗ ಏನಾಯ್ತ್ರ ಹೋಗ ನಡಿ ಪಿಕ್ಸಲಿ ಕಂಟ್ಯಾಗ ಆಗಿದ ಸಿಂಗಾರ ಈ ತಟ್ಟಿದ ಬಂಗಾರ ಆಗಿದ ಸಿಂಗಾರ ಈ ತಟ್ಟಿದ ಬಂಗಾರ ಸುಳಿದ ಬೆಟ್ಟದ ಕೈ ಕಂಡಿದಿ ಅಂಗಾರ ಯಪ್ಪಯಪ್ಪಾರೆ ನೋಡ್ತಾರ ಬರ್ತಾರೆ ಯಪ್ಪಯಪ್ಪಾರೆ ನೋಡ್ತಾರ ಬರ್ತಾರೆ ನೋಡಿ ಹಚ್ಚಡಿ ಬಂಗಾರ
ಬಿತ್ತೇನೋ ಬೆಳೆದೋಳ ಹಗೆದಾಗ ಹಳೆದೋಳ ಬಿತ್ತೇನೋ ಬೆಳೆದೋಳ ಹಗೆದಾಗ ಹಳೆದೋಳ ಈ ವರ್ಷದ ನೋಡ ಮುನ್ನೂರು ಈ ವರ್ಷದ ನೋಡ ಮುನ್ನೂರು ಮಾಡಿದ ತಾಯಿ ಭೂಮಿಗೆ ಶರಣೆಂದು ತಾಯಿ ಭೂಮಿಗೆ ಶರಣೆಂದು ಬಪ್ಪರ ರೈತ ಯಾವ ತಾಯಿಗೆ ಶರಣಂದಿ ಹೋಗಿ ಇನ್ನೊಂದ ಹೋಗೆ. ತಾಯಿಗೆ ಮರಣಿಲ್ಲ ಶಿವನಿಗೆ ಮರುವಿಲ್ಲ ತಾಯಿಗೆ ಮರಣಿಲ್ಲ ಶಿವನಿಗೆ ಮರುವಿಲ್ಲ ಭೂಮಿ ತಾಯಿಗೆ ಉಡಿ ತುಂಬೋ ಭೂಮಿ ತಾಯಿ ಉಡಿ ತುಂಬಿ ಕಳಿಸಿದ ಕಾಳು ಓಡಿಯ ತುಂಬೆಲ್ಲ ಪಡಿತಾಳು ಜೈ ಶಿವಲಾಲ್. ಓ ರೈತ ಪುಟ್ಟಿ ಹಿಡಿದು ಪುಟದ ಹಾಡ್ತಿಯಲ್ಲ ಏನಿದು? ಈ ಪುಟ್ಟಿ ನೋಡಿದ ತಕ್ಷಣ ನೀವು ತಿಳ್ಕೊಬೇಕಾಗಿತ್ಲಿ ಇವತ್ತು ಎಳ್ಳಮ್ಮಾಸೆ ಹೊಲಕ್ ಹೋಗಿ ಚರ್ಗ ಚೆಲ್ಲೋದು ಗೊತ್ತಿಲ್ಲ ನನಗ ಚರ್ಗ ಚೆಲ್ಬೇಕು ಅನ್ನೋದು ಗೊತ್ತೈತಿ ಆದ್ರೆ ಇವತ್ತು ಯಾಕೆ ಚರ್ಗ ಚೆಲ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಹುಟ್ಟು ಸತ್ತಿಲ್ಲ ಸುಡ್ಗಾಲ ಕಂಡಿಲ್ಲ ಅನ್ನೋದು ಇದಕ್ಕೆ ನೋಡ ಇನ್ನು ನೀನು ಅಂದ್ರ ನೀನು ಬಸರಾಗಿಲ್ಲ ನಿನಗ ಬೈಕೆ ಗೊತ್ತಿಲ್ಲ. ಹೇ ಏನದು ಹಂಗತೆ ನಿಮ್ಮ ನಾ ಮಾತಾಡೋದು ನಿಜ ಐತ್ಲಿ ಶಾರು ಚಿತ್ತ ಕೊಟ್ಟು ಕೇಳ. ಏನದು ಹೇಳ ಬಡ ಬಡ. ಹಾ ಉತ್ರಿ ಮಳೆ ಹಸಿಯಾಗ ಬೆಳಿ ಜೋಳ ಬಿತ್ತೀವಿ ಈಗ ಬೆಳೆ ದೊಡ್ಡದಾಗಿ ನಿಂತೈತಿಪ್ಪ ಅಂತಂದ್ರ ಆ ಭೂಮಿ ತಾಯಿ ಗರ್ಭವತಿ ಆಗ್ಯಾಳ ಅಂತ ಅರ್ಥ. ಇವತ್ತು ಎಳ್ಳಮಾಸೆ ಎಳ್ಳು ಕಡುಬು ಸಜ್ಜಿ ಎಳ್ಳಚ್ಚಿದ ಸಜ್ಜಿ ರೊಟ್ಟಿ ಆ ಭೂಮಿ ತಾಯಿಗೆ ಬೈಕೆ ಬುತ್ತಿ ಅಂತ ಕೊಟ್ಟು ಚರಗ ಚೆಲ್ಲಿ ಉಡಿ ತುಂಬಿ ಚರಗ ಚೆಲ್ಲಿ ಬರ್ತೀವಿ ತಿಳಿದಾ ನಿನಗ? ಓಹೋ ಹಿಂಗೈತೆ ಇದ್ರ ಹಕ್ಕಿಕತ್ತ. ನಡಿ ಜೈ ಶ್ರೀರಾಮ್. ಅದಕ್ಕಲ್ಲಿ ನೀ ಜಲ್ದಿ ಮದುವೆ ಆಗು ಬೈಕೆ ಕಾಣಿ ಬಸರಾಗು ಆಮೇಲೆ ಬೀಳ್ತಿ ಹೊಲ್ದಂಗಿ ಎರೆ ಮಣ್ಣ ಹಳೆ ಹುಂಚಿನ ಹಣ್ಣ ಮಾವಿನ ಹಣ್ಣ ಎಳೆ ಕಡುಬು ತಗೋ 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 ಎಳೆ ಕಡುಬು ಸಜ್ಜಿ ಹೆಚ್ಚಿ ರೊಟ್ಟಿ ನನ್ನ ಎದುರು ಮುಂದ ತಿನ್ನು ಗಟ್ಟಿ ಆಗ್ತಿ. ಅಲ್ಲ ಆ ಕಡುಬು ಒಂದು ತೊಂಬರ್ಲಿಕ್ಕ ಒಂದೆರಡು ಪೀಸ್ ತೊಂಬರ್ಬೇಕಿಲ್ಲ. ತಗೊಂಡ್ಬಿಡ್ತೀನಿ ತಗೊಂಡ್ಬಂದಿದೆ ಅದ್ರಲ್ಲಿ ಎಲ್ಲೈತಿ ತಗೊಂಡ್ಬಿಟ್ರಿ ತಿಂತಿದ್ನ ಹೌದಾ? ಊಟಕ್ಕೂ ಬಂದಿಲ್ಲ. ಪೀಸ್ ತರ್ತೇನೆ ಇವತ್ತ ತರ್ತೇನೆ. ಈಗ ತೊಂಬರೋದ್ ಬೇಡ ಮುಂಜಾನೆ ಮನೆಗೆ ಊಟಕ್ಕೆ ಬರ್ತೀನಿ. ಕರ್ಕೊಂಡ್ ಹೋಗ್ತಿಲ್ಲ ಊಟಕ್ಕೆ? ಊಟ ಕರ್ಕೊಂಡು ಹೋಗ್ತೀನಿ. ಹಾ ಆಯ್ತಾ. ಓಕೆ ಹಂಗಾದ್ರೆ ಮತ್ತೆ ಆಗ್ತೀನಿ ಹುರುಪ್ನಾಗ ಒಳಗೆ ಹೆಚ್ಚಿಗಿಲ್ಲ. धीरे धीरे से मेरी जिंदगी में आना, धीरे धीरे से दिल को चुराना।
ಬಾರೇ ಬಸಲಿಂಗೆ ಹರ್ಕೋಬೇಡಲಿ ನಿನ್ನ ಕರೆಲಿಂಗೆ. ಯಾರಪ್ಪ ಮೊಬೈಲ್ ಮಂಗ್ಯ ಯಾರಿಗಿದ್ದು ನೀ ಮಾತಾಡಿದ್ದು? ಲೇ, ನಾ ಯಾರಿಗಲ್ಲಪ್ಪ ಬಪ್ಪರೆ ಬಸಲಿಂಗ್ ಅನ್ನೋದು ಈ ನಾಟಕದಾಗಿಂದ ಡೈಲಾಗ್ ಅಲ್ಲ ಇದು. ಹೌದಾ? ಅದನ್ನ ಇಲ್ಲ ಹೊಡ್ಯಾಕತ್ತಿ ನೀನು. ಇವ ಮಾಡ್ಯಾನ ನಿನ್ನ ಮನಸ್ಸು ತುಡುಗ. ಈಗ ದಿನಿಶಾನ ನಿನಗೆ ಎಳ್ಳ ಕಡುಬ ಅದನ್ನ ನೋಡುತ್ತಲೇ ಐತಿಲೆ ಹುಡುಗಿ ನಿನಗೆ ದುಗುಡ ದುಗುಡ. ಇಲ್ಲಿ ಯಾವ ಗಿರಾಕಿನಿಂದ ಇಲ್ಲ, ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡಿ. ಯಾಕಲೆ ಮಗನ ಹ್ಯಾಂಗ್ ಕಾಣತ್ತ ನಿನ್ ಮೈಯಾಗ? ನಾ ಇಲ್ಲೇ ನಿಂದ್ರವ ಅಂದ್ರ ಇಲ್ಲೇ ನಿಂದ್ರವ, ಏನಾರು ಹರ್ಕೋತಿ ಅಲ್ಲೇ ಆಗುದಿಲ್ಲ ರವ್ಯ. ಶಾರು ಕಾಲ ಬರ್ಬರ್ತಾ ಭಾಳ ಕೆಟ್ಟೈತಿ. ಈ ದಾರಿ ಮ್ಯಾಗ ಮಂದಿ ಭಾಳ ತಿರುಗ್ತಾರ. ನಡಿ ಮನಿಗೆ ಹೋಗೋಣ. ಲೇ 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 ಕರಿಜಿಟ್ಟಿ ಕಡಿಬಿನ ತಟ್ಟಿ ನೀ ಮಾಡಿದಿ ಇವಳ ತಲೆ ಮೂರ ಬಟ್ಟಿ. ಶೆಟ್ಟಿ ಈ ಮೊದಲ ಇದ್ಲು ಹಾರಾಡೋ ಬಣ್ಣದ ಚೀಟಿ. ಆವತ್ತ ನೀ ಹಾಕಿದಿಲೆ ಕನಸಿನ ತಲೆ ಮೂರ ಬಟ್ಟೆ. ಏ ಮುಟ್ಟಿಸ್ಬೇಡ ನನ್ನ ತಲೆ ಮುಟ್ಟಿ. ಶಾರು ಇವ ಹಾಕ್ಯಾನ ನಿನಗ ಬಲಿ ಆಗಿಲಿಗೆ ಮರೆತ ಬಿಟ್ಟಾನ ರಾಜ ರಾಣಿ ತಿನ್ಸಿದ ಪಾನಕಿ ಎಲಿ. ಈ ಉಡಾಳನ್ನ ಸಂಘ ಬಿಟ್ಟು ನನ್ನ ಕೈ ಹಿಡಿದು ನಲಿ. ಅಂದ್ರ ನಿಮ್ ಮನ್ಯಾಗ ಬಂಗಾರದ ಶೆಲಿ ಬರ್ತೈತನ? ಅಲ್ಲಲ್ಲೇ ಹುಡುಗಿ ನಮ್ ಬಾಳು ಹ್ಯಾಂಗ್ ಬಂಗಾರ ಆಗತ್ತಲ್ಲ ಅಲ್ಲಿ ಬಂಗಾರದ ಶೆಲಿ ಇದ್ದೇ ಇರುತ್ತಲ್ಲ ಶಾರು. ಶಾರು ಇವನ ನಂಬೇಡ, ಇವ ಭಾಳ ಕಂತ್ರಿ ನಮ್ಮಗ ಅದಾನ. ಲೇ 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 ನಾ ಈ ಕಂತ್ರಿ ಕಾಣಕತ್ತೀನಲ್ಲ ನಿನ್ ಕಣ್ಣಾಗ. ಈ ಬರು ಇಲೆಕ್ಷನ್ದಾಗ ಮೆಂಬರ್ ಆಗಿ ಮತ್ತ ಜಡ್ಪಿಗ್ ನಿಂತ ಜಡ್ಪಿ ಆಗಿ ಮುಂದ್ ಮಂತ್ರಿನೂ ಹಾಕಿಲ್ಲ. ಅದನ್ನ ನೀನ್ ಹೇಳ್ತೀನಿ ನೀನು. ಊರಾಗ ನೀರ್ ಬೀಳಿಲ್ಲ ಅಂತ ಉಗಿತಾರ್ಲಿ ನಿನಗ. ಏನ್ ಬಿಡ ಯಾಕೆ ತಲೆ ಕೆಡಿಸ್ಕೊಂತೀರಿ? ಇದ ಹುರುಪ್ನಾಗ ಎಬಸ್ ಎಬಸ್.
ಪ್ರತಿಯೊಂದು ಜೀವರಾಶಿಗಳಿಗೆ ಬೆಳಕು ಚೆಲ್ಲುವನು ಆ ರವಿಕಾಂತ. ಇಲ್ಲಿ ನಿತ್ಯ ನಡೆಯುವ ನ್ಯಾಯ ಅನ್ಯಾಯದ ಪರದೆ ನೋಡಿ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷೆ ಕೊಡಲು ಉದಯಿಸಿರುವನು ಈ ರವಿಕಾಂತ. ಈ ಬೆಂಕಿ ಪುರುಷನ ದಾರಿಗೆ ಯಾವ ರೌಡಿ ಏನಾದರೂ ಎದುರಾಗಿ ನಿಂತರೆ ಅವನನ್ನ ಯಮನ ಪಾದಕ್ಕೆ ಸೇರಿಸುವುದೇ ಈ ರವಿಕಾಂತನ ಗುರಿ. ಈ ಹುಲಿ ಒಂದು ಸರಿ ಕೈ ಎತ್ತಿದರೆ ಮುಗಿಯಿತು. ಈ ಸೃಷ್ಟಿಯಲ್ಲಿ ಜನಿಸಿದ ಸ್ವಾರ್ಥಿಗಳ ಜೀವ ಮರಣ ಎಂಬ ಶಬ್ದದೊಂದಿಗೆ ಕೂಡುವುದು ಖಂಡಿತ. ಯಾಕಂದ್ರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುಬೇರನಾಗಿ ಮೆರೆಯಬೇಕೆಂದರು ಹಲವು ಜನ. ಧರ್ಮ ನ್ಯಾಯದ ಪದದಲ್ಲಿ ಬದುಕಬೇಕೆನ್ನೋರು ಕೆಲವು ಜನ. ಆ ಹಲವು ಜನರ ಹಲ್ಲನ್ನು ಕಿತ್ತು ಅವರನ್ನ ಕುಣಿಸಬೇಕೆನ್ನುವುದೇ ಈ ರವಿಕಾಂತನ ಬಲವಾದ ಛಲ. ಆ ಯಮರಾಜ ಒಮ್ಮೆ ಈ ನರಜೀವಿಗಳ ಕೊರಳಿಗೆ ಹಗ್ಗವನ್ನೆಸೆದ್ರೆ ಮುಗೀತು. ಅಂದೇ ಅವರ ಪ್ರಾಣ ಅವನ ಸನ್ನಿಧಿಗೆ. ಆದರೆ ಈ ಯಮರಾಜ ಈ ಸಮಾಜದ ಪಾಪಿಗಳ ಮೇಲೆ ಕೈ ಬೀಸಿದರೆ ಮುಗಿಯಿತು. ಅಂದೇ ಅವರ ಎಲವು ಮಾಂಸದ ಚೀಲ ನನ್ನ ಸನ್ನಿಧಿಗೆ. ಹಂಸದರಲ್ಲಿ ಯಾವ ಕಟುಕನೇನಾದರೂ ಸ್ತ್ರೀ ಕುಲಕ್ಕೆ ಕೈ ಹಾಕಿ ಧರ್ಮದಾರಿ ತಪ್ಪಿಸಿ ನಡೆದರೆ ನನ್ನಂತ ಅನಾಥ ಮಕ್ಕಳ ಸೃಷ್ಟಿಗೆ ಕೈ ಹಾಕಿದರೆ ಅಂದೇ ಅವರ ಮರಣ ಎಂಬ ಮಹಾನವಮಿ ಆಚರಿಸದಿದ್ರೆ ನಾನೀ ಜಂಗಲ್ ಟೈಗರ್ ರವಿಕಾಂತನೇ ಅಲ್ಲ.
ಕಲಿಯುಗ ಅರ್ಥಾತ್ ಕ್ರಾಂತಿಯುಗ ಈ ಕ್ರಾಂತಿಯುಗದಲ್ಲಿ ನಾನೇ ಕುಬೇರನಾಗಿ ಮೇರೆದಿದ್ದರೆ ಸತ್ತಿಲ್ಲದೆ ಆ ವಾಡಗನಾಗಿ ನಾನು ಕುಬೇರನಾಗಿ ಮೆರೆಬೇಕೆಂದು ಸತ್ತಿಲ್ಲದೆ ಆವಾಗ ನನಗೆ ಮುಂಗಿ ಇಲ್ಲದು ಆ ಲಂಗು ಇಲ್ಲದ ಲಗಾಮ ಬಡವ ಕ್ರಾಂತಿ ಎಲ್ಲ ರಂಗದಲ್ಲಿ ನಾನೇ ಗೆಲ್ಲವೆಂದು ನಾಯಿ ಅಂತ ಬಗಲುತ್ತಿರುವ ನಿನ್ನ ಬಾಯಿಗೆ ಶಬ್ದವೇದಿ ಬಾಡಲು ಬಿಟ್ಟು ನೀನು ಪ್ರಾರಂಭಿಸುವ ನಿನ್ನ ವಿದ್ಯಾಚೈತನ್ಯ ಶಾಲೆಯನ್ನು ಮುಚ್ಚಿಸಿ ಈ ಸೇಡಿನ ನಾನು ನಿನ್ನ ಅತ್ತಿಗೆ ಒಂದು ಅಪಾಯ ತಂದು ನಿಮ್ಮ ಅಣ್ಣ ತಮ್ಮರನ್ನು ಸರ್ವನಾಶ ಮಾಡಿ ನಾನೇ ಈ ನಾರಿನ ದೊರೆ ಎಂದು ಮೆರೆದಿದ್ದಾರೆ. ನಾನು ಈ ಊರ ಪೊಲೀಸ್ ಪಾಟೀಲ್ ದೇವೇಗೌಡನಲ್ಲ. ಸಾಕುಮಾರಿಗೌಡ್ರೆ, ಈ ನಿಮ್ಮ ಅಟ್ಟಹಾಸದ ನಗೆಯನ್ನು ಯಾಕೆ ಜಿತೇಂದ್ರ, ಏನಾಯಿತು? ಆಡಿದ್ದನ್ನೇ ಮಾಡಿ ತೋರಿಸುವ ಹಠವಿ ನಾನೇ ಎಂದು ಹೇಳ್ತೀರಿ. ಆದ್ರೆ ಒಂದೇ ವಾರದೊಳಗೆ ಆ ಬಂಗ್ಲೆ ಭೀಮನ ಹಣ ನಾನೇ ತಂದು ಮುಡಿಸುತ್ತೇನೆ ಎಂದು ಆ ಜೈವೀರ ಹೇಳಿ ಹೋದನಲ್ಲ, ಏನಾಯ್ತು ರೀ ಅವನ ಕೆಲಸ? ಅದನ್ನು ಈಗಲೇ ಮಾಡಬೇಕು ಜಿತೇಂದ್ರ. ಬೇಗನೆ ಆ ಜೈರ ಎಲ್ಲಿದ್ದಾನೆ ಹೋಗಿ ಎತ್ತುಕೊಂಡ ತಂದು ಬಿಡು. ಆ ಮಗನ ದರ ದರ ಹೇಳ್ಕೊಂಡು ಬಾ. ಈಗಲೇ ನಿಮ್ಮ ಅಪ್ಪಣೆ ಆಗಿದೆ ಸಾಕು. ಅವನು ಎಲ್ಲಿ ಅಡಗಿಕೊಂಡರು ಕುಳಿತರು ಆ ಕೂಲ ರಾಕ್ಷಸನ ದರ ದರನೇ ಹೇಳದು ನಿಮ್ಮ ಪಾಲ್ನಲ್ಲಿ ಕೆಡಕುವ ನಾ ಬರ್ತೇನೆ. ಜೈವೀರ, ಈ ದೇವೇಗೌಡ ಕಣ್ಣಿಟ್ಟರೆ ಅದರ ಕರಿತಗೊಳ್ಳದ ಬಿಡಲಾರೆ ಇಚ್ಛಲಗಾರ. ಸಮಯಕ್ಕೆ ತಕ್ಕಂತೆ ಅಂದು ನೀ ಆ ಬಂಗಲೆ ಭೀಮನ ವ್ಯವಹಾರದಲ್ಲಿ ನೀನು ಸಿಲುಕಿರುವಾಗ ಅದರಲ್ಲಿ ಏನಿನ ಬಲ ಬರುತ್ತಾನೆ ಈ ಛಲಗಿರ. ನೋಡ್ತಾ ಇರು ಮಗನೇ. ಗೌರಿ, ನೀವು ಈ ಹಠ ಸಾಧಿಸುತ್ತಿರುವುದು ನಿಜ. ಆದ್ರೆ ನಿಮ್ಮ ಮನೆ ರತ್ನಕ್ಕೆ ಕೈ ಹಾಕಿ ವಶಪಡಿಸಿಕೊಂಡಿದ್ದಾನೆ ಅವರ ತಮ್ಮ ಕ್ರಾಂತಿವೀರ. ಏನು ಹೇಳುತ್ತೀರಿ ಗಜರಾಜ? ಯಾವ ರತ್ನವದು? ತ್ರಿಲೋಕ ಸುಂದರಿಯಾದ ನಿಮ್ಮ ಪ್ರೇಮ ಪಂಜರದೊಳಗೆ ಬೆಳೆದು ನಿಂತಿರುವ ಆ ನಿನ್ನ ಸ್ವಂತ ತಂಗಿ ಬಗ್ಗೆನೇ ಹೇಳ್ತಾ ಇರೋದು. ಗಜರಾಜ, ಬೆಂಕಿಯ ಬಾಧಕ ನನ್ನ ತಂಗಿಯ ಮಾಂಸದಲ್ಲಿ ಮತ್ತು ಬರೆದ ಆಗಲೇ ಬಂದಿರುವ ಮೂರ್ಖ. ಗೌಡ್ರೆ, ಶ್ರೀಮಂತರ ತಂಗಿ ಎಂಬುದನ್ನು ಮರೆತು ಹುಚ್ಚು ಮರೆಯಲ್ಲಿ ತನ್ನ ಕಾಮ ವಿಳಾಸವನ್ನು ತೀರಿಸಿಕೊಳ್ಳುತ್ತಿದ್ದ ನಿನ್ನ ಕೆಟ್ಟ ತಂಗಿ. ಗಜರಾಜ, ಹೊಳವ ನಕ್ಷತ್ರದಲ್ಲಿ ಮಂಕು ಬರೆದ ಆಗಲು ಬಂದಿದೆಯಾ ಮೂರ್ಖ?
ಬಯಸದೆ ಬಿಡಲಾರೆ ನಾನೀಗೂ. एक मिनट ठहरा ठहरा, एक मिनट. ಗೌರೇ, ನೀನು ನನ್ನ ಮಾತನ್ನು ನಂಬುವುದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕಾಗಿ ಅವರ ಭಾವಚಿತ್ರವನ್ನು ತೆಗೆದುಕೊಂಡು ಬಂದಿದ್ದೀನಿ. ನೋಡ್ಬೇಕನ್ನೋದು ಆಸೆ ಇದ್ರೆ, ನಿನಗೆ ನೋಡುವ ಛಲ ಇದ್ರೆ ತಗೋ, ನೋಡುವ ಅವರ ಫೋಟೋನ. ಇದೇನು ನೋಡುತ್ತೇನೆ ನಾನು? ನಿಜವಾಗಿ ನನ್ನ ತಂಗಿಯೋ ಕ್ರಾಂತಿಯ ಬಲಿಗೆ ಬಿದ್ದು ಹೋಗಿರುವೆ. ಹಾಗಿದ್ದರೆ, ನಿಜವಾಗಿದ್ದರೆ ನಾನು ಅವರ ಎದೆ ಸಿಳಿ ವಿಷ ರಕ್ತವನ್ನು ಕುಡಿದು ಬಿಡಲಾರೆ. ಕ್ರಾಂತಿವೀರ, ನನ್ನ ಸೇಡೆಂಬ ಸಾಗರದಲ್ಲಿ ನೀನೇ ಈಜಲು ಧುಮಿಕೊಂಡಿದ್ದ ನಿನ್ನ ಸಾವನ್ನು ನೀನೇ ಬರಮಾಡಿಕೊಂಡೆಯಲ್ಲೋ ಅದಮ್ಮ. ತಡೆ, ನಾ ಅಲ್ಲಿಗೆ ಬಂದೆ. ಗೌಡ್ರ, ಅವಸರ ಮಾಡಿ ಅಪಘಾತ ಗುರಿ ಆಗ್ಬೇಡ್ರಿ. ಮೊದಲು ನಿಮ್ ತಂಗಿವಲ್ ಬ್ಯಾಲೆಟ್ ಉಚ್ಚಾರ ಮಾಡು. ಆ ನಂತರ ಕ್ರಾಂತಿವೀರನ್ ಕರೆದ ಕಂಬ ಕಟ್ಟು ಕೈ ಕಾಲು ಮುರಿದು ಬಿಡೋಣ. ಹಾ, ಅಲ್ಲಿ ಹೆಂಗೋ ಅವ್ರ ಅಣ್ಣ ಬರಾವಂತಾನ, ಅವನಿಟ್ಟ ವಿಚಾರ ಮಾಡ್ರಿ. ಈ 70 ಹಳ್ಳಿ ಅರಸನಿಗೆ ಆ 20 ಸುಳೆಯಿಂದ ಪರಿಹಾರವೇ ಸಾಧ್ಯವಿಲ್ಲ. ಈಗ ನನ್ನ ಕೋಪ ಕೆರಳಿ ನಿಂತಿದೆ. ರಾಧಿಕಾ, ಏ ರಾಧಿಕಾ, ಬಂದೆ ಅಣ್ಣ. ಯಾಕೆ ಅಣ್ಣ ನನ್ನನ್ನು ಕರೆದಿದ್ದು? ಈ ನಿನ್ನ ಅಣ್ಣನಿಗೆ ಇಂತಾದರೂ ಒಂದು ದಿನ ಸುಳ್ಳು ಹೇಳಿದೆಯಾ? ಸತ್ಯವನ್ನು ಬಿಟ್ಟು ನಿನ್ನೊಂದಿಗೆ ಬೇರೆ ಏನು ಹೇಳುವುದಿಲ್ಲ ಅಣ್ಣ. ಸರಿ, ನಿನ್ನೆ ವಾಯುದಿನ ಸಮಯದಲ್ಲಿ ಆ ಕ್ರಾಂತಿವೀರನ ಜೊತೆ ಕೈ ಹಿಡಿದು ನಿನ್ನ ಮನ ಒಪ್ಪಿಸಿ ತಾನೆ? ರಾಧಿಕಾ, ಏಕೆ ನಿನ್ನ ಮೌನ? ಆ ಕ್ರಾಂತಿವೀರನ ಬಲಿಗೆ ಬಿದ್ದು ಕೈ ಹಿಡಿದು ಹಾಡಿ ಕುಣಿದು ನಿಜ ತಾನೆ? ಇಲ್ಲ ಅಣ್ಣ, ಇಲ್ಲ. ಇದು ಎಲ್ಲ ಭಾವಚಿತ್ರ ತೆಗೆದಿದ್ದು ಮೋಸವಿದೆ ವಿಷಯ. ಆದ್ರೆ ನಾನು ಅವನನ್ನು ಪ್ರೀತಿ ಮಾಡಿದ್ದು ನನ್ನ ವೈಯಕ್ತಿಕ ವಿಷಯ, ನನ್ನ ವೈಯಕ್ತಿಕ ವಿಷಯ. ಇಲ್ಲವಾದರೆ ತೆಗೆದುಕೋ ಈ ನಿನ್ನ ಜೀವನ ಭಾವಚಿತ್ರ. ಇಲ್ಲ ಅಣ್ಣ, ಇದು ಭಾವಚಿತ್ರ ಮೋಸದ ವಿಷಯ. ಆದ್ರೆ ನಾನು ಅವನು ಪ್ರೀತಿ ಮಾಡಿದ್ದು ನನ್ನ ವೈಯಕ್ತಿಕ ವಿಷಯ. ಮುಚ್ಚು ಪಾಪಾತ್ಮಳೆ. ಹೋಗಿ ಹೋಗಿ ನನ್ನ ವೈದ್ಯ ಮೇಲೆ ಮನಸ್ಸು ಮಾಡಿ ನನ್ನ ತಲೆ ತಗ್ಗಿಸಿಬಿಟ್ಟ. ಛೈ, ನಿನಗೆ ನಾನು ಈಗ ಜೀವದಿಂದ ಉಳಿಸಲಾರೆ. ಅಲ್ಲ, ಸಾಧ್ಯವಿಲ್ಲ ಅಣ್ಣ. ನೀನು ಆಕಾಶದಲ್ಲಿ ಹಾರಾಡುವ ಗರುಡದ ಶಕ್ತಿಯನ್ನು ತರಬಹುದು. ಆದ್ರೆ ಈ ಹೂ ಬಯಸಿದ ಆ ಮಕರಂದವನ್ನು ಬಿಡಲಾರೆ ಅಣ್ಣ, ನಾನು ಬಿಡಲಾರೆ. ಅದು ಈ ಮನೆಯಲ್ಲಿ ಎಂದಿಗೂ ಸಾಧ್ಯವಿಲ್ಲ. ಇದು ಒಂದು ಮನೆನ, ಇದು ಬಡವರ ರಕ್ತದಿಂದ ಕಟ್ಟಿಸಿರುವ ಪಾಪದ ಮನೆ. ಈ ಮನೆಯಲ್ಲಿ ಬರೀ ರಾಕ್ಷಸರೇ ತುಂಬಿಕೊಂಡಿದ್ದಾರೆ. ಅಣ್ಣ, ನೀನು ನಂಬಿದ ಆ ಗಜರಾಜ ನನ್ನನ್ನು ಬಲಾತ್ಕಾರ ಮಾಡಲು ಬಂದಿದ್ದ. ಆದ್ರೆ ಸಮಯಕ್ಕೆ ಸಮಯಕ್ಕೆ ಬಂದು ಆ ಕ್ರಾಂತಿವೀರ ನನ್ನ ಮಾನ ಪ್ರಾಣ ಕಾಪಾಡಿದ ಅಣ್ಣ. ಇದೆಲ್ಲವನ್ನು ಯೋಚನೆ ಮಾಡಿ ನೀನೇ ಒಂದು ನಿರ್ಧಾರಕ್ಕೆ ಬಾ ಅಣ್ಣ. ನಾನೇನು ಹೋಗಿ ಬರುತ್ತೇನೆ. ರಾಧಿಕಾ, ದಣ್ಯರ ಅವಸರಕ್ಕಾಗದ ಮೂಗು ಶಾಂತ ಎಂಬುದಲ್ಲ. ನಿಧಾನಿಸಿ ಸ್ವಲ್ಪ ವಿಚಾರ ಮಾಡ್ರಿ.
ನಮಸ್ಕಾರ ಈ ಊರ ದಣಿಯರಿಗೆ. ಬೆಂಕಿ ಹಾಕ ನಿನ್ನ ನಮಸ್ಕಾರಕ್ಕೆ. 10 ತಲೆ ರಾವಣ ಲಂಕಾದೇಶನಂತೆ 6 ಕೋಟಿ ಆಯುಷ್ಯ ಪಡೆದ ಈ ನಾಡಿನ ಒಡೆನ ಮೇಲೆ ಯಾವ ಸೇಡಿನ ರಾಜಿಗ ನಿಮ್ಮ ಅಣ್ಣ ತಮ್ಮಂದರು ಮರ್ಯಾದೆಯಿಂದ ನಾನು ಹೇಳಿದ ತಕ್ಷಣ ನಿನ್ನ ತಮ್ಮನನ್ನು ತಂದು ನನಗೆ ಒಪ್ಪಿಸಿದರೆ ನನ್ನವರವರ ತಲೆ ಕಿತ್ತು ನನಗೆ ಒಪ್ಪಿಸುತ್ತಾರೆ. ಜೋಕೆ ಗೌಡ್ರೆ, ಯಾವ ಕ್ಷಣದಲ್ಲಿ ಯಾವುದನ್ನು ಮಾತನಾಡುತ್ತಿದ್ದೀರಿ ನೀವು? ಈಗ ಬಂಗ್ಲೆ ಭೀಮನ ವಿಷಯಕ್ಕೆ ಬನ್ನಿ. ಓ ಹೌದ್ರಿ ಗೌಡ್ರ, ನಾ ಮುಂಜಾನೆ ಮರ್ತ ಬಿಟ್ಟೆ. ತಗೊಳ್ರಿ ಬಿಪಿಗಳಿಗೆ ನುಂಗ್ರಿ. ಇನ್ನ ಸಮಾಧಾನ ಕೇಳ್ರಿ ಮಗನ ಇವನ ಹಣನ. ಏನು ಜಯವೀರ, 1 ವಾರದಲ್ಲಿ ಆ ಬಂಗ್ಲೆ ಭೀಮನ ಹಣ ತೀರಿಸ್ತೀನಿ ಅಂತ ಹೇಳಿ ಆ ವಾಯ್ದೆ ಮುಗಿದಿದೆ. ಆ ವಾಯ್ದೆ ಮುಗಿದಿದೆ ಅಂದ ಮೇಲೆ ನನ್ನ ಆಸ್ತಿ ಭರವಸೆ ಕೊಡ್ತೀನಿ ಅಂತ ಹೇಳಿದ್ದಿ, ಅದು ಎಲ್ಲಿ ಹೋಯ್ತು ಆ ನಿನ್ನ ಮಾತು? ಆ ಮಾತು ಎಲ್ಲಿಯೂ ತಪ್ಪಿಲ್ಲ ಗೌಡ್ರೆ, ಅದು ಈಗಲೂ ಸತ್ಯವಿದೆ. ಏ ತಮ್ಮ, ನಿನ್ನ ಸತ್ಯವಾದ ಮಾತು ನಿನ್ನ ಸತ್ಯ ಮಗನ. ಈ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದಿದ್ದರೆ ಈಗಲೇ ನಿನ್ನ ಹೆಣ ಬೀಳುತ್ತೆ. ಈ ಧರ್ಮ ಕಂಬದ ಸರಪಳಿಯ ಜೋತು. ನಾನ್ಯಾಕೆ ನಿಮ್ ಹಣ ಮುಡುಗಿಸ್ಲಿ ಗೌಡ್ರ? ನಾನು ನಮ್ಮಪ್ಪನ ಮಗ ಆಗಿ ಬದುಕಬೇಕು, ನಿಮ್ಮ ಮಗ ಆಗಿ ಬದುಕೋದಿಲ್ಲ. ಇನ್ನು 2 ದಿವಸ ಟೈಮ್ ಕೊಡು, ನಿಮ್ಮ ಹಣವನ್ನು ಮುಟ್ಟಿಸ್ತೇನೆ. ಸಾಧ್ಯವಿಲ್ಲ. ನೀನು ಹೇಳಿದ ಕರಾರವನಿಗೆ ಈ ಕ್ಷಣದಲ್ಲಿ ಆ ಹಣ ಬೇಕು. ಇಲ್ಲ, ಈ ಬಾಂಡ್ ಅಲ್ಲಿ ನಿನ್ನ ಸಹಿ ಮಾಡಿ ನಿನ್ನ ಆಸ್ತಿ ಬರೆದು ಕೊಡಬೇಕು. 1 ಆಯ್ತು ಗೌಡ್ರೆ, ನಾನ್ ಯಾಕೆ ಆದ ಮಾತನ್ನ ತಪ್ಪಲಿ ಗೌಡ್ರೆ? ನನ್ನ ಮನೆ ಮುಂದಿನ ಹೊಲ ಮತ್ತೆ ನನ್ನ ಆಸ್ತಿಯನ್ನ ಬರೆದು ಕೊಡ್ತೀನಿ. ನೀ ಬರೆದ ವಾಯ್ದೆ ಮುಗಿದರೆ ಆ ಕ್ಷಣದಲ್ಲಿ ಈ ನಿಮ್ಮ ಮನೆ ಹೊಲ ನಿಮಗೆ ಸೇರಿದಂತ ಸಹಿ ಹಾಕೋ. ಇದಕ್ಕೆ ಜಿತೇಂದ್ರ, ಕೊಟ್ಟ ಮಾತಿಗೆ ತಪ್ಪಿ ನಡೆಯುವ ಹೇಡಿ ವಂಶ ಅಲ್ಲ ಈ ಜೈವರಂದು. ನಮ್ಮದು ವೀರರ ವಂಶ, ನೆಲಕ್ಕೆ ಬಿದ್ದವರನ್ನ ಮೇಲೆತ್ತ ವಂಶ, ಕಷ್ಟದಲ್ಲಿ ಕಣ್ಣೀರು ಹಾಕವರ ಕಣ್ಣೀರು ಒರೆಸುವ ವಂಶ. ಏ ಮುತಾಲಿಕ್, ಆ ಪತ್ರ ಕೊಡಿಲಿ. ಹಣ ಮುಟ್ಟಿಸಿ ಆ ಪತ್ರವನ್ನ ತೆಗೆದುಕೊಂಡು ಹೋಗುತ್ತೇನೆ. ನಿಲ್ಲು. ಇನ್ನೊಂದು ವಿಷಯ, ನಿನ್ನೆ ದಿನ ನಿನ್ನ ತಮ್ಮ ನನ್ನ ತಂಗಿಯನ್ನು ಕರೆದುಕೊಂಡು ಏಕವಚನದಿಂದ ಮಾತನಾಡಿದಂತೆ ರೇಪ್ ಮಾಡಲು ಕೆಣಕಿನಂತೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳೋ ಅವನಿಗೆ. ಇಲ್ಲದಾದರೆ ನಾನು 10 ಬುದ್ಧಿ ಕಳಿಸಬೇಕಾಗುತ್ತದೆ. ಎಚ್ಚರ. ಜೈವೀರ, ಆ ನಿನ್ನ ತಮ್ಮನಿಗೆ ತಾಕತ್ತಿದ್ದವನು ಹೊಡೆದ್ರೆ ತಾಯ್ತಾ ಕಟ್ಕೊತಾನೆ, ಪವಾರಿದ್ದವನು ಹೊಡೆದ್ರೆ ಕುಂಕುಮ ಹಚ್ಕೊತಾನೆ. ಇವು ಒಂಟೆ ಸಲಗ ಜಿತೇಂದ್ರ ವರ್ಧ ಅಂತ ಇಟ್ಕೋ, ಚಟ್ಟ ಚಟ್ಟನೆ ಕಟ್ತಾನೆ. ಇದನ್ನು ನಿನಗೆ ಎಚ್ಚರಿಕೆಯಾಗಿ ಮೊದಲೇ ಹೇಳ್ತೀವಿ. ಹುಷಾರ್ ಹೇಳು, ಇಲ್ಲ ಅಂದ್ರೆ ಅಡ್ಡ ಕತ್ತರಿಸ್ಬಿಡ್ತೀನಿ. ಏ ಮಗನ ನಿಂದ್ರ, ಇದಕ್ಕೆ ಯೋಗ್ಯ ಬಹುಮಾನ ಕೊಡುತ್ತಾರೆ. ಹುಷಾರ ಮಗನ, ಹುಷಾರ. ನೀನು ಈ ರೀತಿ ಮೌನವಾಗಿ ನಿಂತರೆ ನಾನು ನಿನ್ನ ಮಾನದಂಡದಲ್ಲಿ ನಿಲ್ಲಬೇಕಾಗುತ್ತದೆ. ಆಯ್ತು ಗೌಡ್ರೆ, ನಾನು ಸರಿಯಾಗಿ ತಿದ್ದಿ ಬುದ್ಧಿ ಹೇಳ್ತೀನಿ. ಈಗ ನಮ್ಮ ಮುಂದಿನ ಕೆಲಸ, ಸಿಟ್ಟು ಸೇಡಿನಿಂದ ಹೋದ ಗಜರನ ಸಮಾಧಾನ ಮಾಡಿ ಆ ಗುಡ್ಡದ ರಾಜ ರವಿಕಾಂತ ಬೆಟ್ಟವನ್ನ ನಡ್ರಿ ಗೌಡ್ರ. ಬಂಗ್ಲೆ ಭೀಮನ ಕತೆ ಮುಗಿಸಿ ಚಿಂತೆ ಅಲ್ಲದ ಚರಿತೆ ಅಂತೆ ನಾವಾಗಿದ್ದಾಗ
ತದನಂತರ ಬಂಗ್ಲೆ ಭೀಮನ ನೆಪದಲ್ಲಿ ಆಸ್ತಿ ವಶ ಮಾಡಿಕೊಳ್ಳೋಣ, ಸರ್ವ ಆಸ್ತಿನೇ ನಾವು ಮಾಡಿಕೊಳ್ಳೋಣ.